ಶ್ರೀ ಗುರುಭ್ಯೋ ನಮಃ. ಸ್ವಯಂವರ ಮಾಡಿ ಅದರ ಮೂಲಕ ನಾನು ಮದುವೆ ಮಾಡಿಕೊಡ್ಬೇಕು ಅಂತ ನಮ್ಮ ತಂದೆ ನಿರ್ಧಾರ ಮಾಡಿದ. ಅವನು ಹಿಂದೆ ಒಂದು ದೊಡ್ಡ ಯಜ್ಞ ಮಾಡಿದ್ದಾಗ ವರುಣ ಅವನಿಗೆ ಪ್ರೀತನಾಗಿ ಒಂದು ಧನಸ್ಸನ್ನ, ಆಮೇಲೆ ಯಾವಾಗಲೂ ಕೂಡ ಬಾಣದಿಂದ ತುಂಬಿರುವಂಥ 2 ಬತ್ತಳಿಕೆಗಳನ್ನು ಇದನ್ನು ಕೊಟ್ಟಿದ್ದ. ಸಾಮಾನ್ಯ ಮಾನವರು ಅದನ್ನು ಅಲ್ಲಾಡಿಸುವಂಥ ಸಾಧ್ಯತೆಯೂ ಕೂಡ ಇರಲಿಲ್ಲ. ಅದು ಅಷ್ಟು ಬಲಿಷ್ಠವಾದಂಥ ಧನಸ್ಸು. ಅದು ಶಿವಧನಸ್ಸಿನ ಕಥೆ ಹಿಂದೊಮ್ಮೆ ಕೂಡ ಅದನ್ನು ಹೇಳಿದ್ದಿರಬೇಕು. ಪಾರ್ವತಿ ಸತೀದೇವಿ ಯಜ್ಞಕುಂಡದಲ್ಲಿ ನಾಶ ಆದ ಮೇಲೆ ಶಂಕರ ಕುಪಿತನಾಗಿ ದುಃಖಿತನಾಗಿ ಶತ್ರುಗಳ ಮೇಲೆ ಯುದ್ಧ ಮಾಡಲಿಕ್ಕಾಗಿ ಪ್ರವೃತ್ತನಾಗಿದ್ದ. ಅದೇ ಸಂದರ್ಭದಲ್ಲಿ ನಿಮಿ ಅಂತೊಬ್ಬ ಈ ಮಿಥಿಲಾನಗರದ ರಾಜ, ಅವನ ಜ್ಯೇಷ್ಠ ಪುತ್ರ ದೇವರಾತ ಅವನಿಗೆ ತನ್ನ ಧನಸ್ಸನ್ನು ಕೊಟ್ಟ. ಯುದ್ಧ ಎಲ್ಲ ಮುಗಿದ ಮೇಲೆ ಎಲ್ಲ ಯಜ್ಞಕುಂಡವನ್ನೆಲ್ಲ ಧ್ವಂಸ ಮಾಡಿದ ಇಂದ್ರ. ಕೋಪವನ್ನು ಬಿಟ್ಟು ಶಾಂತನಾಗುವ, ನಿನ್ನ ಧನಸ್ಸನ್ನು, ನೀನು ಯುದ್ಧದಲ್ಲಿ ಬಳಕೆ ಮಾಡಿದ ಧನಸ್ಸೇನಿದೆ ಅದನ್ನು ಆ ದೇವರಾತನಿಗೆ ಕೊಟ್ಟು ಬಿಡು, ನಿನ್ನ ಯುದ್ಧದ ಕೋಪ ಎಲ್ಲ ಇಳಿಯಲಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಅದರಂತೆ ರುದ್ರ ಶಾಂತ ಆಗಿ ತಾನು ಧರಿಸಿದ್ದಂಥ ಧನಸ್ಸನ್ನು ಆ ಶಿವಧನಸ್ಸು ಅಂತ ಹೆಸರು, ಮತ್ತು ಯಾವತ್ತೂ ಕೂಡ ಬಾಣದಿಂದ ತುಂಬಿಟ್ಟಂಥ ಬತ್ತಳಿಕೆಗಳನ್ನು ದೇವತೆಗಳಿಗೆ ಕೊಟ್ಟಿದ್ದ. ಅದನ್ನು ದೇವರಾತನಿಗೆ ವರುಣನ ಮೂಲಕ ಕೊಡ್ತಿದ್ರು. ಹೀಗದು ಆ ಜನಕನ ವಂಶದಲ್ಲಿ ಬಂದಿತ್ತು ಅಂತ ಹಿಂದೆ ಹೇಳಿದ್ದೆ. ಮತ್ತೊಂದ್ಸರಿ ನೆನಪು ಮಾಡ್ಕೊಂಡ್ವಿ ಅಷ್ಟೇ. ಸಾಮಾನ್ಯ ಮನುಷ್ಯರಿಗೆ ಅದನ್ನು ಎತ್ತಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಮಹಾವೀರರಾದಂಥ ಕ್ಷತ್ರಿಯರು ಅದನ್ನು ಕಷ್ಟಪಟ್ಟು ಎತ್ತಬಹುದಿತ್ತು, ಆದರೆ ಅದನ್ನು ಹೆದೆ ಏರಿಸಲಿಕ್ಕೆ ಮಾತ್ರ ಅವರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಸಭೆಯ ನಡುವೆ ಅದನ್ನು ಇಟ್ಟ, ಎಲ್ಲ ದೇಶಗಳ ರಾಜರನ್ನು ಆಹ್ವಾನಿಸಿದ, ಘೋಷಣೆ ಮಾಡಿದ, ಈ ಧನಸ್ಸನ್ನು ಎತ್ತಿ ಯಾರು ಹೆದೆ ಏರಿಸ್ತಾರೋ ಅವನಿಗೆ ನನ್ನ ಮಗಳು ಸೀತೆ ಪತ್ನಿ ಆಗ್ತಾಳೆ. ಅದನ್ನು ಎತ್ತಲಿಕ್ಕೆ ಅಶಕ್ತರಾಗಿ ಆ ಧನಸ್ಸಿಗೆ ದೂರದಿಂದಲೂ ನಮಸ್ಕಾರ ಮಾಡಿಬಿಟ್ರು ಎಷ್ಟೋ ಜನ, ಹೊರಟೋದ್ರು. ಬಹಳ ದಿವಸಗಳ ಕಳೆದ ಮೇಲೆ ನಮ್ಮ ತಂದೆ ಮಾಡ್ತಿದ್ದಂಥ ಯಜ್ಞವನ್ನು ನೋಡಲಿಕ್ಕೆ ಅನ್ನೋ ಕಾರಣಕ್ಕಾಗಿ ರಾಮ ವಿಶ್ವಾಮಿತ್ರ ಋಷಿಗಳ ಸಮೇತನಾಗಿ ಬಂದ. ಅವನ ಜೊತೆಗೆ ಅವನ ತಮ್ಮ ಲಕ್ಷ್ಮಣನು ಕೂಡ ಇದ್ದ. ವಿಶ್ವಾಮಿತ್ರರು ನನ್ನ ತಂದೆಗೆ ಅವರಿಬ್ಬರನ್ನು ಪರಿಚಯ ಮಾಡಿಸಿದ್ರು. ಇವರಿಬ್ಬರು ದಶರಥನ ಮಕ್ಕಳು. ನೀನು ಆ ಸ್ವಯಂವರತೆಯನ್ನು ಪಣವಾಗಿಟ್ಟಿದ್ದೆ, ಆ ಧನಸ್ಸನ್ನು ಸ್ವಲ್ಪ ತೋರಿಸು ಅಂತಂದ್ರು. ನನ್ನ ತಂದೆ ರಾಮನಿಗೆ ಅದನ್ನು ತೋರಿಸಿದ. ಅದನ್ನು ಒಂದು ರೆಪ್ಪೆ ಮುಚ್ಚಿ ತೆಗೆಯೋ ಹೊತ್ತಿನಲ್ಲೇ ರಾಮ ಅದನ್ನು ಹೆದೆ ಏರಿಸಿದ. ಹೆದೆ ಏರಿಸ್ತಾ ಇದ್ದಂತೆ ಆ ರಾಮನ ಬಲಕ್ಕೆ ಮಣಿದು ಅದು ತುಂಡಾಗಿ ಹೋಯಿತು. ಭಯಂಕರವಾದಂಥ ಶಬ್ದನೂ ಕೂಡ ಆಯಿತು. ನನ್ನ ತಂದೆ ಕೂಡಲೇ ನೀರಿನ ಕುಂಭ ತೆಗೆದುಕೊಂಡು ನನ್ನನ್ನು ರಾಮನಿಗೆ ಧಾರೆ ಕೊಡಬೇಕು ಅಂತ ಸಿದ್ಧನಾದ. ಆದರೆ ನನ್ನ ಪತಿ ರಾಮ ಆವಾಗ ಕೂಡಲೇ ಮದುವೆ ಆಗಲಿಕ್ಕೆ ತಯಾರಾಗಲಿಲ್ಲ. ತಂದೆಯಾದಂಥ ದಶರಥನ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು, ಅದಾದ್ಮೇಲೆ ಮದುವೆ ಆಗಬೇಕು ಅಂತ ಸುಮ್ಮನೆ ಇದ್ದುಬಿಟ್ಟ. ಆಗ ನನ್ನ ತಂದೆ ಜನಕ ಆ ದಶರಥನಿಗೆ ಹೇಳಿ ಕಳಿಸಿದ, ಅನೇಕ ಜನ ದೂತರನ್ನು ಕೊಟ್ಟು ಕಳಿಸಿ ಹೇಳಿ ಕಳಿಸಿದ. ದಶರಥ ಪರಿವಾರ ಸಮೇತನಾಗಿ ಬಂದ ಮೇಲೆ ನನ್ನ ಮದುವೆ ರಾಮನ ಜೊತೆಗಾಯಿತು. ಹಾಗೆ ಊರ್ಮಿಳೆಯನ್ನು ಆಕೆ ನನ್ನ ತಂಗಿ, ಅವಳನ್ನು ಲಕ್ಷ್ಮಣನಿಗೆ ಮದುವೆ ಮಾಡಿಕೊಟ್ಟ. ಇದು ನನ್ನ ಸ್ವಯಂವರದ ಕಥೆ ಅಂದವಳು ಸೀತೆ. ನಾನು ಕೂಡ ಹೀಗೆ ಧರ್ಮದಲ್ಲಿ ಆಸಕ್ತವಾಗಿದ್ದೇನೆ, ಪತಿವ್ರತೆಯಾಗಿ ನನ್ನ ಗಂಡನ ಜೊತೆ ಬದುಕ್ತಿದ್ದೇನೆ ಅಂತಂದವಳು. ಈ ಪಾತಿವೃತ್ಯದ ಕಥೆ, ಸ್ತ್ರೀ ಧರ್ಮದ ಕಥೆ ಎಲ್ಲ ನಿನ್ನೆ ಬಂತಲ್ಲ, ಅದೆಲ್ಲ ಆದಮೇಲೆ ಮತ್ತೂ ಒಂದು ಸ್ವಲ್ಪ ವಿಷಯ ಹೇಳಬೇಕು ಅಂತ ನಾನು ಅಪೇಕ್ಷೆ ಪಟ್ಕೊಂಡಿದ್ದೆ. ಅದೇನೆಂದರೆ, ಸ್ತ್ರೀಯರು ಬೆಳಗಾಗಿ ಎದ್ದುಕೊಳ್ಳಿ ಏನೇನು ಆನ್ಯಕ ಮಾಡಬೇಕು ಅಂತನ್ನೋದು ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಮನೆತನಗಳು, ಅವ್ರು ಮಾಡೋ ಪದ್ಧತಿಗಳು ಇವನ್ನೆಲ್ಲ ಸ್ವಲ್ಪ ನಾನು ಸಮೀಕ್ಷೆ ಮಾಡಿದೆ. ಆ ಸಮೀಕ್ಷೆ ಮಾಡಿದ್ದು ನಾನು ನಿಮ್ಮ ಎದುರಿಗೆ ಇಡ್ತೇನೆ. ಯಾವ್ಯಾವ ಥರದವರು ಏನೇನು ಉಪಾಸನೆ ಮಾಡ್ತಾರೆ, ಏನೇನು ಪ್ರತಿಮೆಗಳು ಇಟ್ಕೊಂಡಿರ್ತಾರೆ ಅಂತನ್ನೋದನ್ನು. ಗೌರಿದೇವಿ ಉಪಾಸನೆ ಏನಂತ ಎಲ್ಲ ಸ್ತ್ರೀಯರು ಮಾಡ್ತಾರೆ. ಗೌರಿದೇವಿ ಸುಮಂಗಲಿಯರ ಮಂಗಳಕ್ಕಾಗಿ ಅನುಗ್ರಹಕಾರಬೇಕು ಅಂತ ಹೇಳಿ ಅವಳ ಜೊತೆ ಗಣೇಶನನ್ನ, ಅನ್ನಪೂರ್ಣೇಶ್ವರಿಯನ್ನ, ಗೌರಿಯ ಇನ್ನೊಂದು ರೂಪ ಅನ್ನಪೂರ್ಣೇಶ್ವರಿ, ಅದನ್ನು ಬೇರೆ ಬೇರೆ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಒಬ್ಬೊಬ್ಬರ ಪದ್ಧತಿ. ಗಂಗೆಯ ಥಾಲಿ, ಗಂಗಾ ಕಲಶ ಏನಿರ್ತದೆ ಅದನ್ನ ಇಟ್ಕೊಂಡು ಪೂಜೆ ಮಾಡೋದು ಕೂಡ ಎಷ್ಟೋ ಜನದ ಪದ್ಧತಿ. ಕೆಲವರಲ್ಲಿ
ಈಗೇನು ಗುರುಮಂತ್ರ ಅಂತ ಮಾಡ್ತಾರಲ್ಲ ಇವೆಲ್ಲ ಹೆಣ್ಮಕ್ಳು, ಈ ಗುರುಮಂತ್ರವನ್ನು ಮಾಡೋ ಪದ್ಧತಿನೇ ಕೆಲವರಲ್ಲಿ ಹಿಂದಿನವರಲ್ಲಿ ಇರಲಿಲ್ಲಂತೆ. ಈ ಗುರುಮಂತ್ರವನ್ನು ಈಗಿನ ಕಾಲದ ಕೆಲವು ಹೆಣ್ಮಕ್ಳು ಸ್ವಾಮಿಗಳಂಥವರಿಂದ ಹಿರಿಯರಾದವರಿಂದ ಉಪದೇಶ ತೆಗೆದುಕೊಂಡು ಆ ಗುರುಮಂತ್ರ ಮಾಡ್ತಿದ್ರೆ ಹೊರತು ನಮ್ಮ ಹಿಂದಿನವರು ಗುರುಮಂತ್ರ ಅನ್ನೋದನ್ನು ಮಾಡಿದ್ದು ಅದರೊಳಗೆ ಪಾಪಪುರುಷ ವಿಸರ್ಜನೆ, ಪಾಪಪುರುಷ ಸಂಹಾರ ಇದನ್ನೆಲ್ಲ ನಾವು ನೋಡಿಲ್ಲ ಅಂತ ಕೆಲವರು ಹೇಳಿದರು. ನಮ್ಮಲ್ಲಿ ಪಾಪಿಷ್ಠವಾದ ಪುರುಷ ಏನಂತಾನೆ ಅವನನ್ನು ವಿಸರ್ಜನೆ ಮಾಡಿ ಆ ಮೂಲಕ ನಾವು ಶುದ್ಧೀಭೂತರಾಗಿ ಮುಂದಿನ ಕೆಲಸ ಮಾಡಬೇಕು ಅಂತ ಗಂಡಸರಿಗೂ ಹೆಂಗಸರಿಗೂ ಅನ್ವಯ ಆಗೋದು. ಒಬ್ಬರು ಹೇಳಿದ ಪ್ರಕಾರ ಅವ್ರ ಹಿಂದಿನವ್ರು ಯಾರು ಕೂಡ ಈ ಪಾಪಪುರುಷ ಸಂಹಾರ ವಿಸರ್ಜನೆ ಅದಾವುದು ಮಾಡ್ತಿರ್ಲಿಲ್ಲಂತೆ, ಕೃಷ್ಣನ ಮಂತ್ರ ಜಪ ಮಾತ್ರ ಮಾಡ್ತಿದ್ದದ್ದು ಅಂತ ಹೀಗೆ ಅದನ್ನು ಕೆಲವು ಕೇಳಿದ್ದಿದೆ. ವಿಷ್ಣು ಪಾದವನ್ನು ಕೆಲವರು ಇಟ್ಕೋತಾರೆ, ಭಗವಂತನ ಪಾದ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಅದನ್ನು ತೀರ್ಥ ಅಂತ ತೆಗೆದುಕೊಂಡು ಸ್ವೀಕಾರ ಮಾಡೋದು ಕೆಲವರ ಪ್ರತಿಮೆ ಇದೆ. ಕೃಷ್ಣನ ಪ್ರತಿಮೆ ಇಟ್ಕೊಳ್ಬೇಕು, ಇದು ಕೆಲವರ ಪ್ರತಿಮೆ. ಇಲ್ಲೇನಿದೆ ಅಂತಂದ್ರೆ ಎಲ್ಲ ಗುರು ಹಿರಿಯರ ಅಭಿಪ್ರಾಯದಂತೆ ಪ್ರಿಯರಾದವರು ಕೃಷ್ಣನ ಬಾಲರೂಪವನ್ನು ಉಪಾಸನೆ ಮಾಡಬೇಕು ಅಂತನ್ನೋದು. ಆ ಬಾಲರೂಪವನ್ನು ಉಪಾಸನೆ ಮಾಡಿದರೆ ಸ್ತ್ರೀಯರಿಗೆ ಮಕ್ಕಳು ಇಲ್ಲದೇ ಇದ್ದವರಿಗೂ ಆಯಿತು, ಮಕ್ಕಳು ಇದ್ದವರಿಗೂ ಆಯಿತು, ಅಲ್ಲೇ ಎಲ್ಲ ಸ್ತ್ರೀಯರಿಗೂ ಕೂಡ ಅದೊಂದು ಶುಭದಾಯಕ ಅಂತ ಭಾವಿಸ್ತಾರೆ. ಹಾಗಾಗಿ ಬಾಲರೂಪದ ಕೃಷ್ಣನನ್ನು ಉಪಾಸನೆ ಮಾಡಬೇಕು ಅಂತನ್ನೋದು ಎಲ್ಲ ಹಿರಿಯರಿಗೂ ಕೂಡ ಸಮ್ಮತ. ಇನ್ನೊಂದು ಸ್ವಾರಸ್ಯದ ಸಂಗತಿ ಏನಂತಂದ್ರೆ, ಈಗ ಅದರಲ್ಲಿ ಮಾಧ್ವ ವೈಷ್ಣವರಲ್ಲಿ ವಿಶೇಷವಾಗಿ ಪ್ರಾಣದೇವರು ಉಪಾಸನೆ ಮಾಡ್ತಿರ್ತಾರೆ, ಮುಖ್ಯ ಪ್ರಾಣನ ಉಪಾಸನೆ ಮಾಡ್ತಿರ್ತಾರಲ್ಲ, ಆ ಮುಖ್ಯ ಪ್ರಾಣನ ದೊಡ್ಡ ಪ್ರಮಾಣದ ಮುಖ್ಯ ಪ್ರಾಣ ಏನಿರ್ತಾನಲ್ಲ, ಅಂದರೆ ಬೆಳೆದ ನಿಂತ ಮುಖ್ಯ ಪ್ರಾಣ, ಗದೆಯನ್ನು ಹಿಡ್ಕೊಂಡಂಥವನು, ಬಲಿಷ್ಠನಾದವನು, ಪ್ರವೃದ್ಧನಾದಂಥ ಹನುಮಂತ, ಅವನು ಉಪಾಸನೆ ಮಾಡಬಾರ್ದಂತೆ ಹೆಣ್ಮಕ್ಳು. ಇದು ಉತ್ತರ ಭಾರತದಲ್ಲಿ ಒಬ್ರು ಯಾರೋ ಆಯುರ್ವೇದ ವೈದ್ಯರು ನಮ್ಮವರೊಬ್ಬರಿಗೆ ಹೇಳಿದ್ದನ್ನ ನಿಮ್ಮ ಮುಂದೆ ಹೇಳಿದೆ. ಹನುಮಂತನ ಉಪಾಸನೆಯಿಂದ ಸ್ತ್ರೀಯರಿಗೆ ವಾಯು ಪ್ರಕೋಪ ಆಗ್ತದಂತೆ, ವಾತ ಪಿತ್ತ ಕಫ ಅಂತ ಇರ್ತದಲ್ಲ, ವಾತ ಪ್ರಕೋಪ ಆಗಿ ಅವ್ರಿಗೆ ತೊಂದರೆ ಆಗ್ತದಂತೆ. ಅದರಿಂದ ಅಲ್ಲಿಯೂ ಕೂಡ ಬಾಲ ಹನುಮಾನನ ಉಪಾಸನೆಯನ್ನೇ ಮಾಡಬೇಕು ಅಂತ ಅಲ್ಲಿಯವರೊಬ್ಬರು ಅಭಿಪ್ರಾಯ ಪಡ್ತಾರೆ. ನಮ್ಮಲ್ಲಿ ಬೆಳೆದು ನಿಂತಹ ಪ್ರೌಢ ಹನುಮಾನ ಉಪಾಸನೆ ಮಾಡ್ತಾರೆ. ನಾನು ಯಾವುದು ಸರಿ ತಪ್ಪು ಅಂತ ಹೇಳಿ ನಾನು ಹೇಳಲಿಕ್ಕೆ ಹೊರಟಿಲ್ಲ, ದೇಶಾದ್ಯಂತ ಇದ್ದದ್ದು ಕೆಲವು ನನ್ನ ಗಮನಕ್ಕೆ ಬಂದದನ್ನ ನಿಮ್ಮ ಮುಂದೆ ಇಟ್ಟೆ ಅಷ್ಟೇ. ಅಂತೂ ಬಾಲ ಹನುಮಾನ್, ಬಾಲ ಕೃಷ್ಣ ಇವರು ಉಪಾಸನೆ ಮಾಡ್ತಾರೆ. ಸಿಗೋದಿಲ್ಲ. ಅದ ಇದು ಉತ್ತರ ಭಾರತದವರು ಹೇಳಿದ್ದು, ಒಬ್ಬ ಆಯುರ್ವೇದ ತಜ್ಞರ ಒಬ್ಬ ಮಹಿಳೆ. ಯಾವುದು ಮಾಡ್ತಾರೆ ಕೆಲವರು. ಅದೇನಂತಂದ್ರೆ ತಮ್ಮ ಪೀಠದ ಮೇಲೆ ಇಟ್ಕೊಂಡಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಪದ್ಧತಿ, ನೇರವಾಗಿ ಅದನ್ನು ಮುಟ್ಟೋದಿಲ್ಲ, ದೂರದಿಂದ ಅದಕ್ಕೆ ನಮಸ್ಕಾರ ಮಾಡ್ತಾರೆ, ಮಂಗಳಾರತಿ ಮಾಡ್ತಾರೆ, ಇಂಥವೆಲ್ಲ ಒಬ್ಬೊಬ್ಬರದ್ದು ಪದ್ಧತಿ. ಬಾಲ ಹನುಮಂತನ ಉಪಾಸನೆ ಮಾಡ್ರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ಹೇಳಿದ್ದೌದು, ಹನುಮಂತನ ಪ್ರತಿಮೆಯನ್ನು ಮುಟ್ಟೋದಿಲ್ಲ, ಅದನ್ನು ದೂರ ಇಟ್ಟಿರಬೇಕು. ಕೃಷ್ಣನ ಪ್ರತಿಮೆಯನ್ನು ಮಾತ್ರ ಅವರಿಗೆ ಮುಟ್ಲಿಕ್ಕೆ ಅಧಿಕಾರ ಅಂತೂ ಇದ್ದೇ ಇದೆ. ಕೃಷ್ಣನ ಪ್ರತಿಮೆಯನ್ನು ಅದೆಲ್ಲ ಇದ್ದೇ ಇದೆ. ಅದೇ ಒಬ್ಬೊಬ್ರದ್ದು ಒಂದು ಪದ್ಧತಿ. ಸುಮ್ಮನೆ ಅದನ್ನು ನಿಮ್ಮ ಎದುರಿಗೆ ಹೇಳಿದಷ್ಟೇ. ಮಂಗಳ ಗೌರಿ, ಅದರ ಜೊತೆಗೆ ಗೌರಿಯ ಉಪಾಸನೆ ಮಾಡುವಾಗ ಅವ್ರ ಜೊತೆ ಈಶ್ವರನೂ ಇದ್ದಿರಬೇಕು, ಇದು ಕೆಲವ್ರದ್ದು. ಅವರು ಅನ್ನಬೇಕಾದಂಥ ಮಂತ್ರಗಳು ಗೋಪಿಗೀತ, ಭಾಗವತದಲ್ಲಿ ಬಂದದ್ದು ಗೋಪಿಗೀತ ಅಂತ ಏನಿದೆ, ಜಯತಿ ತೇಧಿಕಂ ಜನ್ಮನಾವೃತ ಅಂತ ಹೇಳಿ ಆ ಗೋಪಿಗೀತೆ, ವೆಂಕಟೇಶ್ವರ ಸ್ತೋತ್ರ ಇತ್ಯಾದಿ ಕೆಲವು ಸ್ತೋತ್ರಗಳನ್ನು ಅವರು ಪಠನೆ ಮಾಡೋದು ಕಂಡಿದೆ. ವಿಷ್ಣು ಸಹಸ್ರನಾಮ ಇತ್ಯಾದಿ ಸ್ತೋತ್ರಗಳನ್ನು ಕೆಲವರು ಪಠನೆ ಮಾಡ್ತಾರೆ, ಕೆಲವರು ಇಲ್ಲ. ಅದು ಅವರು ನಿಮ್ಮ ಸಂಪ್ರದಾಯದಲ್ಲಿ ಏನು ಬಂದಿದೆ ಆ ಪ್ರಕಾರ ನೀವು ಅದನ್ನು ಪಠನೆ ಮಾಡ್ಬೋದು. ಅಲ್ಲಿ ಬಂದದ್ದನ್ನು ಶ್ರವಣದಲ್ಲಿ ಪರಂಪರೆಯಲ್ಲಿ ಏನೇನು ಬಂದಿದೆ, ಬೇರೆ ಬೇರೆ ಮನೆತನಗಳು, ಬೇರೆ ಬೇರೆ ಗುರುಗಳು, ಅವ್ರ ಪರಂಪರೆಯಲ್ಲಿ ಬಂದಿದ್ದನ್ನು ನಿಮ್ಮ ಎದುರಿಗೆ ಇಟ್ಟೆ ಅಷ್ಟೇ. ಪುರುಷರಾದವರು ಕೃಷ್ಣ ಮಂತ್ರ ಜಪ ಮಾಡುವಾಗ ಓಂಕಾರವನ್ನು ಆದ್ಯಂತದಲ್ಲಿ ಸೇರಿಸಬೇಕು. ಯಾವುದೇ ಮಂತ್ರಕ್ಕೆ ಓಂಕಾರ ಹಿಂದೆ ಮತ್ತು ಮುಂದೆ ಇರಲೇಬೇಕು ಅಂತಿದೆ. ಹಾಗೆ ಪುರುಷರು ಮಾಡೋ ಪದ್ಧತಿ ಅದು. ಸ್ತ್ರೀಯರಾದವರು ಓಂಕಾರವನ್ನು ತೆಗೆದುಹಾಕಿ ಅವರು ಶ್ರೀಕಾರವನ್ನು ಸೇರಿಸಿ ಕೃಷ್ಣ ಮಂತ್ರ ಜಪ ಮಾಡುವ ಒಂದು ಪದ್ಧತಿ. ಅದನ್ನು ಬಳಕೆಯಲ್ಲಿ ಈಗಾಗಲೇ ನೀವು ಯಾರು ಇಟ್ಕೊಂಡಿದ್ರೆ ಮುಂದುವರಿಸಿದೆ, ಬಳಕೆಯಲ್ಲಿ ಇಲ್ಲದೇ ಇದ್ದರೆ ಅದನ್ನು ಬಳಕೆಗೆ ತಂದುಕೊಳ್ಳಿ. ಯಾರು ಸ್ವಾಮಿಗಳು ಅಂತಿಂಥವ್ರ ಕಡೆಯಿಂದ ಅದನ್ನು ಉಪದೇಶಕ್ಕೆ ಪಡೆದುಕೊಂಡು ಅದನ್ನು ಬಳಕೆ ಮಾಡ್ಕೊಳ್ಳಿ. ಇನ್ನು ಕೆಲವರು ಆಚಾರ್ಯರ ಪ್ರಕಾರ ಕೃಷ್ಣನ ಪ್ರತಿಮೆ ಅದು ಹೇಗಿರಬೇಕು ಅಂತಂದ್ರೆ, ಅದು ಬಾಲಕೃಷ್ಣನ ಪ್ರತಿಮೆ ಇರಬೇಕು ಸರಿ, ಅದು ಕೂಡ ಕೂತ್ಕೊಂಡಿದ್ದದ್ದು ನಿಂತ್ಕೊಂಡಿದ್ದು ಪ್ರತಿಮೆ ಆಗಿರಬಾರ್ದು. ಸ್ತ್ರೀಯರು ಪೂಜೆ ಮಾಡೋದು ಅದು ದುರ್ಗಾಲ ಕೃಷ್ಣನೇ ಆಗಿರಬೇಕು.
ಅದು ಅರ್ಧ ಅಂಗುಷ್ಟದ ಪ್ರಮಾಣದ್ದು, ಸಣ್ಣ ಪ್ರಮಾಣದ್ದಾಗಿರಬೇಕು ಅಂತ ಇವರು ಕೆಲವರು ಅಭಿಪ್ರಾಯ ಪಡ್ತಾರೆ. ಮಂಥಾನ ಕೃಷ್ಣ ಅಂತ ಇನ್ನೊಬ್ರು ಆಚಾರ್ಯರು ಹೇಳಿದ್ದು, ಕಡೆಗೋಲಿನ ಕೈಯಲ್ಲಿ ಹಿಡ್ಕೊಂಡಿರ್ತಾನಲ್ಲ ಕೃಷ್ಣ, ಆ ಕೃಷ್ಣನ ಉಪಾಸನೆ ಮಾಡ್ಬೋದು. ಹಾಗೆ ನೋಡಿದ್ರೆ ಅದು ನಿಂತಿದ್ದ ಕೃಷ್ಣನೇ ಆಗಿತ್ತು. ನಿಂತಿದ್ದ ಕೃಷ್ಣ ಬೇಡ ಅಂತಾರೆ ಕೆಲವರು. ಇವೆಲ್ಲ ಬೇರೆ ಬೇರೆ ಪದ್ಧತಿಗಳಷ್ಟೇ. ನಿಮ್ಮ ಮಂಥನದಲ್ಲಿ ಏನೇನು ಸಂಪ್ರದಾಯ ಬಂದಿದೆ, ನಿಮಗೆ ನಿಮ್ಮ ತಾಯಂದ್ರು ಅತ್ತೆಂದ್ರು ಏನು ಹೇಳ್ತಾರೆ ಅದನ್ನು ನೀವು ಉಪಾಸನೆ ಮಾಡ್ಬೋದು ಅಷ್ಟೇ. ಮತ್ತು ಕೆಲವರಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ, ಅವರ ಕುಲದೇವತೆ ಇದ್ದರಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಪ್ರತಿಮೆಯನ್ನು ಇಟ್ಕೊಂಡು ಹೆಣ್ಮಕ್ಳು ಪೂಜೆ ಮಾಡ್ತಿರ್ತಾರೆ. ಗಜಲಕ್ಷ್ಮಿ, ಗಜದ ಜೊತೆಗಿರುವಂಥವಳು ಅಥವಾ ಗಜಾರೂಢರಾದಂಥ ಲಕ್ಷ್ಮಿಯನ್ನು ಉಪಾಸನೆ ಮಾಡೋದು ಇನ್ನು ಕೆಲವರ ಪದ್ಧತಿ. ಕೃಷ್ಣ ಮಂತ್ರದ ಜೊತೆಗೆ ರಾಮ ಮಂತ್ರವನ್ನು ಕೂಡ ಕೆಲವು ಸ್ತ್ರೀಯರು ಜಪ ಮಾಡ್ತಾರಂತೆ. ಲಕ್ಷ್ಮೀ ಮಂತ್ರ ಒಂದಿದೆ, ಏಕಾಕ್ಷರ ಲಕ್ಷ್ಮೀ ಮಂತ್ರ ಅಂತ ಹೇಳಿ, ಅದು ಬರೀ ಶ್ರೀ ಅಂತ. ಏಕಾಕ್ಷರ ಲಕ್ಷ್ಮೀ ಮಂತ್ರ ಅಂತ ಬರೀ ಶ್ರೀ ಅಂತ. ಆ ಶ್ರೀಕಾರಕ್ಕೆ ಹಿಂದೆ ಮುಂದೆ ಶ್ರೀಗಳನ್ನು ಸೇರಿಸಿ ಉಪಾಸನೆ ಮಾಡಬೇಕು. ಅಂಥದನ್ನು ಕೂಡ ಉಪದೇಶ ಪಡೆದುಕೊಂಡು ಜಪ ಮಾಡೋದು ಉಚಿತ. ಕೆಲವರು ಹೇಳುವ ಪ್ರಕಾರ ತುಳಸಿ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಹಾಕ್ತಾರಲ್ಲ, ಆ ತುಳಸಿ ಬೃಂದಾವನದ ಒಳಭಾಗದಲ್ಲಿ ಒಂದು ಸುದರ್ಶನ ಇಟ್ಟಿರಬೇಕು. ಆ ತುಳಸಿ ಬೃಂದಾವನವನ್ನು ನೀವು ನೇರವಾಗಿ ಮುಟ್ಟಬಾರ್ದು, ಅದಕ್ಕೆ ದೂರದಿಂದ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತ ಇನ್ನು ಕೆಲವ್ರದ್ದು ಅಭಿಪ್ರಾಯ. ಹೀಗೆ ವಿಷ್ಣುಪಾದವನ್ನು ಕೆಲವರು ಉಪಯೋಗ ಮಾಡಬಹುದು ಅಂತಾರೆ, ಕೆಲವರು ಮಾಡಬಾರ್ದು ಅಂತಾರೆ. ಹೀಗೆ ಬೇರೆ ಬೇರೆ ಕಡೆ ಏನು ಸಂಪ್ರದಾಯ ಬಂದಿತ್ತು, ಶ್ರೀಧರ್ಮ ನೆನಪಿಗೆ ಬಂದಿದ್ದರಿಂದ ಅದನ್ನ ನಿಮ್ಮ ಎದುರಿಗೆ ಹೇಳಿದೆ ಅಷ್ಟೇ. ಹೀಗೆ ಸೀತೆ ಮತ್ತು ಅನಸೂಯೆಯರ ಸಂವಾದದಲ್ಲಿ ಅವಳ ಮದುವೆಯ ಕಥೆ, ಶ್ರೀಧರ್ಮದ ಕಥೆ, ಪಾತಿವೃತ್ಯದ ಕಥೆ ಅದೆಲ್ಲ ಬಂದಿತ್ತು. ಅನಸೂಯೆ ಅದನ್ನೆಲ್ಲ ಕೇಳಿ ಸೀತೆಯನ್ನು ಆಲಿಂಗನ ಮಾಡಿಕೊಂಡು ಈ ಮುಂದಿನಂತೆ ಮಾತು ಹೇಳಿದ್ಲು, ನಿನ್ನ ಕಥೆಯನ್ನು ನಾನು ಹಿಂದೆನೇ ಕೇಳಿದ್ದೆ, ಆದರೆ ನಿನ್ನ ಬಾಯಿಂದ ಕೇಳಿರಲಿಲ್ಲ. ನಿನ್ನ ಬಾಯಿಂದ ಕೇಳಿದ್ದು ನನಗೊಂದು ಮಧುರವಾದಂಥ ಅನುಭವ. ಸೂರ್ಯ ಈಗ ಅಸ್ತಂಗತನಾಗುವಂಥ ಸಂದರ್ಭ ಬಂದಿದೆ. ಪಕ್ಷಿಗಳೆಲ್ಲ ಬೇರೆ ಬೇರೆ ಕಡೆ ಆಹಾರಕ್ಕಾಗಿ ಹೋದಂಥವುಗಳು ಮರಳಿ ಗೂಡಿಗೆ ಬರ್ತಾ ಇವೆ. ಮಹರ್ಷಿಗಳು ಸಾಯಂಕಾಲದ ಸ್ನಾನವನ್ನು ಮುಗಿಸಿ ಒದ್ದೆ ವಸ್ತ್ರಗಳನ್ನು ಉಟ್ಕೊಂಡು ಹೆಗಲ ಮೇಲೆ ನೀರಿನ ಬಿಂದಿಗೆಯನ್ನು ಇಟ್ಕೊಂಡು ತಮ್ಮ ತಮ್ಮ ಆಶ್ರಮಗಳಿಗೆ ಮರಳಿ ಬರ್ತಿದ್ದಾರೆ. ಋಷಿಗಳು ಮತ್ತು ಕೆಲವರು ಸಾಯಂಕಾಲದ ಅಗ್ನಿಹೋತ್ರ, ಹೋಮ ಇತ್ಯಾದಿಗಳನ್ನ ಮಾಡ್ತಿದ್ದಾರೆ. ಕಣ್ಣಿಗೆ ಸಮೀಪದಲ್ಲೇ ಇದ್ರೂ ಕೂಡ ಎಷ್ಟೋ ವೃಕ್ಷಗಳ ಎಲೆಗಳು, ಕೊಂಬೆಗಳು ಯಾವುದು ಕೂಡ ಕಾಣ್ತಿಲ್ಲ, ಕತ್ತಲು ಎಲ್ಲ ಕಡೆ ಕವಿತಿದೆ. ಚಂದ್ರ ಆಕಾಶದಲ್ಲಿ ಉದಯ ಆಗೋದು ಕಾಣ್ತಿದೆ. ನೀನು ಇನ್ನು ಹೊರಡು, ರಾಮನನ್ನು ಅನುಸರಿಸ್ಕೊಂಡು ಯಾವಾಗಲೂ ಉಪಾಸನೆ ಮಾಡು ಅಂತ ಅವಳು ಹೇಳಿದ್ಲು. ರಾಮನ ಕಡೆಗೆ ನೀನು ಹೋಗೋಕ್ಕಿಂತ ಮೊದಲು ನಾನು ಹೇಳಿದಂತೆ ಮಾಡು, ನಾನು ನಿಮ್ಗೇನು ವಸ್ತ್ರಾಭರಣಗಳನ್ನು ಕೊಟ್ಟೆ ಅದನ್ನ ಇಲ್ಲೇ ನನ್ನ ಎದುರಿಗೆ ಉಟ್ಕೊಂಡು ಅಲಂಕಾರ ಮಾಡಿಕೊಂಡು ಆಮೇಲೆ ನಿನ್ನ ಗಂಡನ ಕಡೆಗೆ ಹೋಗು ಅಂತ ಅಂದವಳು. ಆ ಅಪೇಕ್ಷೆ ತೋರ್ಪಡಿಸ್ಕೊಂಡ್ಲು ಅನಸೂಯ. ಅದರಂತೆ ಸೀತೆ ಆ ಕೊಟ್ಟಂತ ಎಲ್ಲ ಆಭರಣಗಳನ್ನ, ವಸ್ತ್ರಗಳನ್ನ, ಆಮೇಲೆ ಮೈಗೆ ಹಚ್ಕೊಳ್ಬೇಕಾದಂತಹ ಅಂಗರಾಗ, ಗಂಧ ಇತ್ಯಾದಿಗಳನ್ನ ಲೇಪನ ಮಾಡಿಕೊಂಡ್ಲು. ಅಲ್ಲಿಂದ ರಾಮನನ್ನ ಅವಳು ಸಮೀಪಿಸಿದಳು. ಸೀತೆ ರಾಮನ ಬಳಿಗೆ ಬಂದು ರಾಮನಿಗೆ ಆ ನಡೆದಂಥ ಘಟನೆಗಳನ್ನೆಲ್ಲ ಹೇಳಿದ್ಲು. ರಾಮ ಲಕ್ಷ್ಮಣರಿಬ್ಬರು ಕೂಡ ಸೀತೆಗೆ ಅನಸೂಯೆ ಮಾಡಿದಂಥ ಸತ್ಕಾರವನ್ನು ಕೇಳಿ ಸಂತೋಷಪಟ್ಟರು. ಆ ರಾತ್ರಿಯನ್ನ ರಾಮ ಅಲ್ಲಿಯೇ ಕಳೆದ, 3 ರಾತ್ರಿ ಕಳೆದ ಅಂತ ಆನಂದ ರಾಮಾಯಣದಲ್ಲಿ ನಿನ್ನೆ ದಿವಸ ಹೇಳಿದ್ದೆ. ಬೆಳಗಾದ ಮೇಲೆ ಅವರು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ತಮ್ಮ ಆಹ್ನಿಕವನ್ನು ಮುಗಿಸಿಕೊಂಡು ಅತಿ ಋಷಿಗಳನ್ನ ಪ್ರಾರ್ಥನೆ ಮಾಡಿದರು. ನಾವಿನ್ನು ಮುಂದೆ ಹೋಗೋರಿದ್ದೇವೆ, ನಮಗೆ ಅನುಮತಿ ಕೊಡಬೇಕು ನೀವು ಅಂತ. ಆಗ ಅಲ್ಲಿರುವಂಥ ಉಳಿದ ಋಷಿಗಳೆಲ್ಲ ಅಲ್ಲಿಗೆ ಬಂದು ರಾಮನಿಗೆ ಈ ಥರ ಪ್ರಾರ್ಥನೆ ಮಾಡಿಕೊಂಡ್ರು. ಅರಣ್ಯದ ಸಂಚಾರ ಮಾರ್ಗ ಎಲ್ಲ ರಾಕ್ಷಸರಿಂದ ತುಂಬಿ ಹೋಗಿಬಿಟ್ಟಿದೆ. ನಾನಾ ಥರದ ಭಯಂಕರ ರೂಪವನ್ನು ತಾಳಿ ರಾಕ್ಷಸರು ನಮಗೆ ಉಪಚಾರ ಕೊಡ್ತಿದ್ದಾರೆ. ಅನೇಕ ಹಿಂಸ್ರ ಮೃಗಗಳೂ ಇವೆ. ಈ ಉಪಟಳವನ್ನ ನೀನು ನಿವಾರಿಸಬೇಕು, ಇದು ನಿನ್ನ ಕರ್ತವ್ಯ, ನಾವು ನಿಮ್ಗೆ ಆ ಪ್ರಾರ್ಥನೆ ಮಾಡ್ತೇವೆ ಅಂತಂದ್ರೆ. ಸ್ವಲ್ಪ ಅಜಾಗರೂಕರಾಗಿಬಿಟ್ಟಿದ್ರು ನಾವು ಪೂರ್ಣ ಜಾಗರೂಕರಾಗಿದ್ದರೆ ನಮಗೇನು ತೊಂದರೆ ಇಲ್ಲ. ಸ್ವಲ್ಪ ನಾವು ಅಜಾಗರೂಕರಾಗಿಬಿಟ್ರೆ ಆ ಸಂದರ್ಭದಲ್ಲಿ ಆ ರಾಕ್ಷಸರು ನಮ್ಮ ಮೇಲೆ ಮೈ ಬಿದ್ದು ನಮ್ಮನ್ನು ಧ್ವಂಸ ಮಾಡ್ತಾರೆ. ಹಾಗಾಗಿ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಕೇಳ್ಕೊಂಡ್ರವರೆಲ್ಲ.
ಹೀಗೆ ಅವರೆಲ್ಲರೂ ರಾಮನಿಗೆ ವಿನಂತಿ ಮಾಡಿಕೊಂಡ್ರು ಮತ್ತು ರಾಮನಿಗೆ ಸುಖಕರವಾಗಿ ಪ್ರಯಾಣ ಆಗಲಿ ಅಂತ ಆಶೀರ್ವಾದ ಮಾಡಿದರು. ಮುಂದೆ ಆ ಸೀತೆ ಸೀತೆ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಆ ರಾಮ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡ ಸಮಾಪ್ತ ಆಗಿದೆ. ಮುಂದೆ ಅರಣ್ಯಕಾಂಡದಲ್ಲಿ ಆತ ಪ್ರಯಾಣ ಮುಂದುವರಿಸಿ ದಂಡಕಾರಣ್ಯಕ್ಕೆ ಬಂದ. ಆ ದಂಡಕಾರಣ್ಯ ಅಂತ ಹೆಸರು ಯಾಕೆ ಅಂತಂದ್ರೆ, ದಂಡಕ ಅಂತ ಒಬ್ಬ ರಾಜ ಇದ್ದ. ಅವನು ಶುಕ್ರಾಚಾರ್ಯರ ಪುತ್ರಿಯ ಮೇಲೆ ಅಕ್ರಮ ಎಸಗಿದ್ದ. ಅದಕ್ಕಾಗಿ ಶುಕ್ರಾಚಾರ್ಯರು ಕುಪಿತರಾಗಿ ಇದು 7 ದಿವಸದಲ್ಲಿ ನಿನ್ನ ರಾಜ್ಯವೆಲ್ಲ ಧೂಳು ಮಳೆಗಳಿಂದ ವ್ಯಾಪ್ತ ಆಗಿ ಹಾಳಾಗಿ ಹೋಗಲಿ, ಅದು ಅರಣ್ಯ ಆಗಿ ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ಟಿದ್ರು. ಹಾಗಾಗಿ ಅದೆಲ್ಲೋ ಬೇರೆ ಪುರಾಣದಲ್ಲಿ ಇದ್ದ ಕಥೆ ಅದು. ಹಾಗಾಗಿ ಅದಕ್ಕೆ ದಂಡಕಾರಣ್ಯ ಅಂತ ಹೆಸರು, ಆ ರಾಜನ ಹೆಸರಿನಿಂದ ಅದಕ್ಕೆ ಹೆಸರು ಬಂದಿತ್ತು. ಅಲ್ಲೊಂದು ಆಶ್ರಮಕ್ಕೆ ಬಂದವನು. ಅನೇಕ ಆಶ್ರಮಗಳ ಗುಂಪಿತ್ತು ಅಲ್ಲಿ. ಒಂದು ಕಡೆ ಯಜ್ಞದ ಅಗ್ನಿ ಕಾಣಿಸ್ತಾ ಇತ್ತು, ಮತ್ತು ಕೆಲವು ಕಡೆ ಆ ಋಷಿಮುನಿಗಳ ವಸ್ತ್ರಗಳು, ಅವರ ನಾರುಮಡಿಗಳು ಒಣಗಲಿ ಹಾಕಿದ್ದು ಕಂಡು ಬಂದಿದ್ದವು. ಆ ರಾಮನಿಗೆ ಲಕ್ಷ್ಮಣನಿಗೆ ಆ ಆಶ್ರಮ ಗೋಚರ ಆಯಿತು. ನಾನಾ ಥರದ ತಪಸ್ವಿಗಳು, ಕೆಲವು ಕಡೆ ಅವರು ವೇದ ಅಧ್ಯಯನ ಮಾಡ್ತಿದ್ರು, ಮತ್ತು ಕೆಲವು ಕಡೆ ಬಲಿ ವೈಶ್ವರ್ಯವಾದಿಗಳನ್ನು ಮಾಡ್ತಿದ್ರು. ಕೃಷ್ಣಾರ್ಜುನವನ್ನು ಧರಿಸಿದವರು, ನಾರುಮಡಿಯನ್ನು ಹುಟ್ಟವರು. ರಾಮ ಆ ಆಶ್ರಮವನ್ನು ನೋಡಿದ. ಅಲ್ಲಿಗೆ ಬಂದ ಮೇಲೆ ಅವನು ತನ್ನ ಹಗ್ಗಕ್ಕೆ ತನ್ನ ಧನಸ್ಸಿಗೆ ಹಗ್ಗ ಬಿಗಿದ್ನಲ್ಲ, ಯಾವುದೇ ಕ್ಷಣದಲ್ಲಿ ಉಪಯೋಗ ಮಾಡಲಿಕ್ಕಾಗಿ ಆ ಹಗ್ಗವನ್ನು ಬಿಚ್ಚಿದ. ಆಶ್ರಮಗಳ ಸಮೀಪಕ್ಕೆ ಹೋಗುವಾಗ ಯುದ್ಧ ಸನ್ನದ್ಧನಾಗಿ ಹೋಗಬಾರದು, ಉದ್ದಿಟ್ಟತನ ಆದೀತು ಅನ್ನೋ ಕಾರಣಕ್ಕಾಗಿ ಹಗ್ಗವನ್ನು ಬಿಚ್ಚಿ ನಮ್ರನಾಗಿ ಆ ಆಶ್ರಮದ ಸಮೀಪಕ್ಕೆ ಅವನು ಬಂದ. ಅವರೆಲ್ಲರೂ ರಾಮ ಸೀತೆ ಲಕ್ಷ್ಮಣನ ನೋಡಿದರು. ಅವರಿಗೆ ಸ್ವಾಗತ ಮಾಡಲಿಕ್ಕಾಗಿ ಅವ್ರ ಕಡೆಗೆ ಹೋದರು ಋಷಿಮುನಿಗಳೆಲ್ಲ. ರಾಮನನ್ನ ಸೀತೆಯನ್ನ ಲಕ್ಷ್ಮಣನ ನೋಡಿ ಅವರು ಮಂಗಲಾಶಾಸನ ಮಾಡಿದರು. ವೇದ ಮಂತ್ರಗಳ ಮೂಲಕ ಇತ್ಯಾದಿಗಳ ಮೂಲಕ ಅವರಿಗೆ ಸ್ವಾಗತ ಮಾಡಿದರು. ರಾಮನ ಶರೀರದ ರೂಪ, ಮೈಕಟ್ಟು, ಮುಖದ ಕಾಂತಿ ಇದೆಲ್ಲ ನೋಡಿ ಅವರು ಆಶ್ಚರ್ಯಚಕಿತರಾದರು ವನವಾಸಿಗಳಾದಂಥ ಋಷಿಗಳು. ಹಿಂದಂತೂ ಕಾಣದಂಥ ಒಂದು ವಿಶಿಷ್ಟವಾದ ರೂಪ, ಹೋಲಿಕೆಯಲ್ಲಿರುವಂತಹ ರೂಪ ಸಂಪತ್ತು ಅವ್ರದ್ದು, ಆ 3 ಜನರದ್ದು. ಅದನ್ನ ನೋಡಿ ಅವರು ಸಂತೋಷಪಟ್ಟರು. ಅವ್ನು ಹಿಂದೊಂದ್ಸರಿ ಹೇಳಿದ್ದೆ, ನೀವು ನೆನಪು ಮಾಡ್ಕೋಬೇಕು, ಪದ್ಮ ಪುರಾಣದಲ್ಲಿ ಬಂದಿತ್ತು ಅಂತ ಹೇಳಿದ್ದೆ. ಕೃಷ್ಣನಿಗೆ ಅಷ್ಟೊಂದು ಜನ ಗೋಪಿಕಾ ಸ್ತ್ರೀಯರದು ಮತ್ತು 16,108 ಜನ ಸ್ತ್ರೀಯರದು ದಾಂಪತ್ಯ ಇತ್ತಲ್ಲ, ಅದಕ್ಕೆಲ್ಲ ಏನು ಕಾರಣ ಅಂದರೆ, ಎಷ್ಟೋ ಜನ ಈ ಋಷಿಗಳು ಆ ರಾಮನ ಸೌಂದರ್ಯದಿಂದ ಮೋಹಿತರಾಗಿ ಅವನ ಬಳಿಗೆ ಬಂದಿದ್ರು. ಆದರೆ ನಾನೀಗ ಏಕಪತ್ನಿ ಪ್ರತಿಷ್ಠಾದಿಂದ ನಿಮ್ಮನ್ನು ಯಾರನ್ನೂ ಸ್ವೀಕಾರ ಮಾಡೋದಿಲ್ಲ, ಮುಂದೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದ ಅಂತ ಪದ್ಮ ಪುರಾಣದಲ್ಲಿ ಇತ್ತು. ಅವರೇ ಎಷ್ಟೋ ಜನ ಈ ಗೊಲ್ಲತಿಯರಾಗಿ ವೃಂದಾವನದಲ್ಲಿ ಮಥುರಾದಲ್ಲಿ ಆತನ ಸೇವೆ ಮಾಡಿದರು ಅಂತ ಪದ್ಮ ಪುರಾಣದಲ್ಲಿ ಬರುವಂಥ ಮಾಹಿತಿ. ಅವರು ಆತನನ್ನು ಪರ್ಣಶಾಲೆ ಕರ್ಕೊಂಡು ಹೋದರು. ಅಲ್ಲಿ ಅವನಿಗೆ ವಿಧಿವತ್ತಾಗಿ ಸ್ವಾಗತ ಮಾಡಿ ಅವನನ್ನು ಕೂಡಿಸಿದರು. ಇಲ್ಲಿ ಅತಿಥಿ ಅಭ್ಯಾಗತ ಅನ್ನುವಂಥ 2 ಶಬ್ದಗಳಿಗೆ ನಾವು ಅರ್ಥ ತಿಳ್ಕೊಳ್ಬೇಕು. ಅತಿಥಿಯಾಗಿ ಬಂದಂಥ ರಾಮನನ್ನು ಅವರು ಸ್ವಾಗತ ಮಾಡಿದರು ಅಂತಿದೆ. ಅತಿಥಿ ಅಂತಂದ್ರೆ ಮಾರ್ಗ ಮಧ್ಯದಲ್ಲಿ ಇದ್ದವನು. ಈಗ ಯಾರು ಬರ್ತಾ ಇರ್ತಾರೆ, ಇನ್ನು ಬರುವ ನಿರೀಕ್ಷೆಯಲ್ಲಿ ಇರ್ತಾರೆ, ಅವರಿಗೆ ಅತಿಥಿ ಅಂತ ಕರೀತಾರೆ. ಏಕರಾತ್ರಂ ಹಿ ನಿವಸನ್ ಅತಿಥಿ ಬ್ರಾಹ್ಮಣ ಸ್ಮೃತಃ. ಅನಿತ್ಯಸ್ಯಾಸ್ಯ ಸ್ಥಿತಿರ್ಯಸ್ಮಾತ್ ತಸ್ಮಾತ್ ಅತಿಥಿ ರುಚ್ಯತೆ. ಅವನಿಗೆ ಅತಿಥಿ ಅಂತ ಹೆಸರು ಯಾಕೆಂತಂದ್ರೆ ಅವನು ಒಂದೇ ರಾತ್ರಿ ವಾಸ ಮಾಡ್ತಿರ್ಬೇಕಲ್ಲಿ, ಮತ್ತು ಅವನು ಯಾವಾಗ ಬರ್ತಾನೆ ಯಾವಾಗ ಇಲ್ಲ ಅಂತ ನಿಶ್ಚಿತ ಆಗಿರೋದಿಲ್ಲ. ಅವನ ಸ್ಥಿತಿ, ಅವನ ಪರಿಸ್ಥಿತಿ ಯಾವತ್ತೂ ಕೂಡ ಅನಿಶ್ಚಿತ ಆದ್ರಿಂದ ಅವನಿಗೆ ಅತಿಥಿ ಅಂತ ಕರೀತಾರೆ. ಇದೊಂದು ಸ್ಮೃತಿಯಲ್ಲಿ ಹೇಳಿದಂಥ ಮಾತು. ನೈವೇದ್ಯತೆ ದ್ವಿತೀಯ ತಿಥಿ ಯಶಃ. ಒಂದೇ ತಿಥಿ ಅವನಿಗೆ, ನಿಮ್ಮಲ್ಲಿ ಬಂದ ಅಂದ್ರೆ ಒಂದು ತಿಥಿ ಇರ್ತಾನಷ್ಟೇ, ಮಾರನೇ ತಿಥಿ ಅವನಲ್ಲಿ ಇರೋದೇ ಇಲ್ಲ. ತಿಥಿ, ತಿಥಿ ಅಂದ್ರೆ ದಿವಸ, ಅಂದ್ರೆ ಇಲ್ಲದೇ ಇರೋದು. ಅದಕ್ಕಾಗಿ ಅವನಿಗೆ ಅತಿಥಿ ಅಂತ ಈ ರೀತಿಯಾಗಿ ಹೆಸರು. ಇನ್ನೊಂದು ಸ್ಮೃತಿಯ ಪ್ರಕಾರ ಅಜ್ಞಾತ ಪೂರ್ವ ಅತಿಥಿ ವಿಜ್ಞಾತಃ ಅಭ್ಯಾಗತ ಸ್ಮೃತಃ. ಅತಿಥಿ ಅಭ್ಯಾಗತರು ಬರಬೇಕು ಅಂತ ಅಂತಿರ್ತಾರೆ. ಅತಿಥಿಗೂ ಅಭ್ಯಾಗತರಿಗೂ ವ್ಯತ್ಯಾಸ ಏನಂದ್ರೆ, ಅತಿಥಿ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇದ್ದವನು, ನೀವು ಪರಿಚಯ ಇಲ್ಲದೆ ಇದ್ದವನು, ನೀವು ಅವನಿಗೆ ಹೇಳಿಯೂ ಇಲ್ಲ, ಆದರೂ ಕೂಡ ಬಂದವನನ್ನು ಸ್ವಾಗತ ಮಾಡಬೇಕಾದ ನಿಮ್ಮ ಕರ್ತವ್ಯ ಅಂತ ಹೇಳಿ ಅವನಿಗೆ ಭೋಜನಾದಿಗಳನ್ನು ಮಾಡ್ತೇವೆ, ಸತ್ಕಾರ ಮಾಡ್ತಾರೆ. ಅಭ್ಯಾಗತ ಅಂದ್ರೆ ವಿಜ್ಞಾತಃ,
ನಿಮಗೆ ಈಗಾಗಲೇ ಯಾರು ಗೊತ್ತಿದ್ದಾರೆ, ಯಾರಿಗೆ ನೀವು ನಿಮಂತ್ರಣ ಕೊಟ್ಟಿದ್ದೀರಿ ಅಂಥವರಿಗೆ ಅಭ್ಯಾಗತರು ಅಂತ ಕರೀತಾರೆ. ಆಮಂತ್ರಣ ನಿಮಂತ್ರಣ ಅಂತ ಶಬ್ದ ಆಕಸ್ಮಿಕವಾಗಿ ಪ್ರಯೋಗ ಮಾಡಿದೆ, ಅದಕ್ಕೂ ನೋಡ್ಬೇಕು. ಆಮಂತ್ರಣ ಅಂತಂದ್ರೆ ಮದುವೆ ಉಪನಯನಕ್ಕೆಲ್ಲ ಏನು ಇನ್ವೈಟ್ ಮಾಡ್ತೀವಲ್ಲ ಅದಕ್ಕೆ ಆಮಂತ್ರಣ ಅಂತ ಕರೀತಾರೆ. ಶ್ರಾದ್ದಕ್ಕೆ ಇನ್ವೈಟ್ ಮಾಡಿದ್ರೆ ಅದಕ್ಕೆ ನಿಮಂತ್ರಣ ಅಂತ ಕರೀತಾರೆ. ನಿಮಂತ್ರಣ ಅಂತಂದ್ರೆ ಬರಲೇಬೇಕು ಅಂತ ಅದರಲ್ಲಿ ಒತ್ತಾಯ ಇರ್ತದಂತೆ. ನಾವು ನಿಮ್ಮನ್ನು ಶ್ರಾದ್ದಕ್ಕೆ ಕರೆದ್ರೆ, ನೀವು ನಮ್ಮನ್ನು ಶ್ರಾದ್ದಕ್ಕೆ ಕರೆದ್ರೆ ನೀವು ಬರಲೇಬೇಕು. ನೀವು ಇಲ್ಲೇ ನಮ್ಮ ಶ್ರಾದ್ದ ನಡೆಯುವಂತಿಲ್ಲ, ಅಥವಾ ನಮ್ಮ ಹಿರಿಯರ ಶ್ರಾದ್ದ ನಡೆಯುವಂತಿಲ್ಲ. ನಾವಿಲ್ಲದೆ ಇದ್ರೆ ನಿಮ್ಮ ಮನೆಯಲ್ಲಿ ಶ್ರಾದ್ದ ನಡೆಯುವಂತಿಲ್ಲ. ಅದಕ್ಕಾಗಿ ಅದಕ್ಕೆ ನೀವು ನಿಮಂತ್ರಣ ಅಂತ ಕರೀತಾರೆ. ಕಡ್ಡಾಯ ಅದು. ಮದುವೆ ಉಪನಯನ ಇತ್ಯಾದಿಗಳೆಲ್ಲ ವಧುವರರಿಬ್ಬರಿದ್ದು ಇದ್ದು ಸಾಕು, ಮದುವೆ ನಡೀತದೆ. ಅದು ಉಳಿದವರೆಲ್ಲ ಬರಬೇಕು, ಬಂದು ವಧುವರಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಬೇಕು. ಅದಕ್ಕಾಗಿ ಅವರು ಆಮಂತ್ರಿತರು. ಹೀಗೆ ನಿಮಂತ್ರಿತರಿಗೆ, ಆಮಂತ್ರಿತರಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ ಇದೊಂದು ಸಣ್ಣ ವ್ಯತ್ಯಾಸ. ಅವನಿಗೆ ಎಲ್ಲ ರೀತಿಯ ಸ್ವಾಗತ ಮಾಡಿದ್ರು ಅವರು. ಮುಂದೆ ಅವನನ್ನ ಪ್ರಶ್ನೆ ಕೇಳಿದ್ರಂತೆ, ನೀನು ಧರ್ಮದ ರಕ್ಷಕ, ಅರಣ್ಯದಲ್ಲಿರುವಂತಹ ಮುನಿಗಳಿಗೆಲ್ಲ ನೀನೇ ಶರಣು, ತಪಸ್ವಿಗಳಿಗೆ ನೀನು ಮಾನ್ಯ ಪೂಜನೀಯ, ನೀನು ರಾಜನೂ ಆಗಿದ್ದಿ, ಗುರುವೂ ಆಗಿದ್ದಿ. ನೀನು ಇಲ್ಲಿ ಬಂದವನು ನಮಗೆ ಧನ್ಯತೆಯನ್ನು ತಂದುಕೊಟ್ಟಿದ್ದಿ. ಇಂದ್ರಸ್ಯ ಚತುರ್ಭಾಗ ಪ್ರಜಾರಕ್ಷತಿ ರಾಘವ ರಾಜ ತಸ್ಮಾತ್ ವರಾನ್ ಭೋಗಾನ್ ಧುಮ್ತೆ ಲೋಕ ನಮಸ್ಕೃತಃ. ರಾಜ ಇಂದ್ರನ ಒಂದು ಕಾಲು ಭಾಗವನ್ನು ತನ್ನಲ್ಲಿಟ್ಕೊಂಡು ಈ ಲೋಕಕ್ಕೆ ಬಂದಿರ್ತಾನಂತೆ. ಇಂದ್ರನ 4ನೇ ಒಂದು ಭಾಗದ ಮಹತ್ವ ಆ ರಾಜನಿಗಿರ್ತದೆ. ಅದಕ್ಕಾಗಿ ಅವನಿಗೆ ಅಷ್ಟೆಲ್ಲ ವೈಭವ, ಅಷ್ಟು ಗೌರವ, ಸತ್ಕಾರ ರಾಜನಿಗೆ. ನೀನು ನಿನ್ನ ದೇಶದಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೇವೆ, ನಮ್ಮನ್ನು ಕಾಪಾಡಬೇಕು. ನೀನು ನಗರದಲ್ಲೇ ಇರು, ಅರಣ್ಯದಲ್ಲೇ ಇರು, ನಮ್ಮನ್ನು ಕಾಪಾಡಬೇಕಾದ್ರೆ ನಿನ್ನ ಜವಾಬ್ದಾರಿ ಅಂದ್ರು ಆ ಋಷಿಗಳೆಲ್ಲ. ನಿಮಗೆ ಬೇಕಾದಷ್ಟು ತಪಸ್ಸಿನ ಶಕ್ತಿ ಇದೆ, ನೀವೇ ಕಾಪಾಡ್ಬೋದು, ನಿಮ್ಮನ್ನು ನೀವೇ ನೋಡ್ಕೊಳ್ಬೋದಲ್ಲ, ನನ್ನ ರಕ್ಷಣೆ ಯಾಕೆ ನಿಮಗೆ ಅಂತ ನೀವು ಅನ್ಕೊಳ್ಬಹುದು. ನಾವು ಶಾಪದ ಮೂಲಕವಾಗಿ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಈಗ ತಪಸ್ಸಿನಲ್ಲಿ ನಿರತರಾದರಾದ್ರಿಂದ ಶಕ್ತಿ ಇದ್ರೂ ಶಾಪ ಕೊಟ್ಟು ತಪಸ್ಸಿನ ಫಲವನ್ನು ನಾವು ವ್ಯಯ ಮಾಡ್ಕೊಳ್ಳೋದಿಲ್ಲ. ತಪಸ್ಸನ್ನ ನಾವು ಮುಖ್ಯ ಅಂತ ಭಾವಿಸಿ ಕೋಪವನ್ನು ಬಿಟ್ಟೇ ಬಿಟ್ಟಿದ್ದೇವೆ. ಹಾಗಾಗಿ ತಾಯಿಯಾದವಳು ಮಕ್ಕಳನ್ನು ರಕ್ಷಣೆ ಮಾಡುವಂತೆ ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನುವಲ್ಲಿಗೆ ಆ ಅರಣ್ಯಕಾಂಡದ 1ನೇ ಸರ್ಗ ಮುಕ್ತಾಯವಾಗಿದೆ. ಅದಾದ ಬಳಿಕ ಆ ವನವಾಸದಲ್ಲಿ ನಡೆದಂಥ ಕೆಲವು ಬೇರೆ ಬೇರೆ ಘಟನೆಗಳನ್ನು ನಾವು ಶ್ರವಣ ಮಾಡಬೇಕು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ಮೊದಲು ವಿರಾಧನ ಕಥೆ. ವಿರಾಧ ಅಂತ ಒಬ್ಬ ರಾಕ್ಷಸ, ಆತ ರಾಮ ಲಕ್ಷ್ಮಣ ಸೀತೆಯರಿಗೆ ಉಪಟಳ ಕೊಟ್ಟಿದ್ರ ಕಥೆ ಇದೆ. ಅದಾದ್ಮೇಲೆ ಶರಭಂಗ ಋಷಿ, ಆ ಋಷಿಯನ್ನ ಅಂತ್ಯಕಾಲದಲ್ಲಿದ್ದವನನ್ನ ರಾಮಲಕ್ಷ್ಮಣರಿಗೆ ಭೇಟಿಯಾದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಆದರೆ ತಾತ್ಪರ್ಯ ನಿರ್ಣಯ ಏನು ಹೇಳ್ತದಂದ್ರೆ ಮೊದಲೇ ಶರಭಂಗ ಋಷಿಯ ಕಥೆ ಹೇಳ್ತದೆ, ಅದಾದ್ಮೇಲೆ ವಿರಾಧನ ಕಥೆ ಇದೆ. ಧನಂಜಯ ಗೋವಿಂದಾಚಾರ್ಯ ಅಭಿಪ್ರಾಯ ಪ್ರಕಾರ ಮೊದಲು ಅದೇ ನಡೆದದ್ದು. ಶರಭಂಗ ಋಷಿ ಅಂತ್ಯಕಾಲದಲ್ಲಿದ್ದವನನ್ನ ರಾಮ ಭೇಟಿಯಾಗಿದ್ದ ಕಥೆ ಮೊದಲು ನಡೆದದ್ದು, ವಿರಾಧನ ಕಥೆ ಆಮೇಲೆ ನಡೆದದ್ದು. ಅದಕ್ಕಾಗಿ ಆ ಶರಭಂಗನ ಕಥೆಯನ್ನೇ ನಾವು ಮೊದಲು ಶ್ರವಣ ಮಾಡಿ ಆಮೇಲೆ ವಿರಾಧನ ಕಥೆಯನ್ನ ಶ್ರವಣ ಮಾಡಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ವಿರಾಧ ತಾನು ಸಾಯೋದಕ್ಕಿಂತ ಮೊದಲು, ರಾಮಲಕ್ಷ್ಮಣರ ಕೈಯಲ್ಲಿ ಸಾಯೋದಕ್ಕಿಂತ ಮೊದಲು ನೀವು ಶರಭಂಗ ಋಷಿಗಳ ಆಶ್ರಮಕ್ಕೆ ಹೋಗಿ ಅಂತ ಹೇಳಿದ್ದ. ಅದಕ್ಕನುಸಾರವಾಗಿ ಆತ ಹೇಳಿದಂತೆ ನಾವು ಶರಭಂಗ ಋಷಿಯ ಆಶ್ರಮಕ್ಕೆ ಹೋಗೋಣ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳಿದ್ದಿದೆ. ಆದರೆ ನಿರ್ಣಯದಲ್ಲಿ ಹಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ರಾಮ ಅಥ ದಂಡಕವನಂ ಮುನಿವರ್ಯನೀತಃ ಲೋಕಾನನೇಕಶ ಉದಾರ ಬಲಯ ನಿರಸ್ತಾನ್ ಶುತ್ವಾ ಖರ ಪ್ರಭೃತಿಭಿಃ ವರತೋ ಹರಸ್ಯ ಸರ್ವೈಃ ಅವಧ್ಯ ತನುಭಿಃ ಸ್ವಯಯೌ ಸಭಾರ್ಯಃ. ಆ ಕಾಗೆಯ ಪ್ರಕರಣ ಆಯ್ತಲ್ಲ, ಜಯಂತ ಅನ್ನುವ ಕಾಗೆಯ ಪ್ರಕರಣ. ಅದಾದ್ಮೇಲೆ ಶರಭಂಗ ಋಷಿಯ ಕಥೆ ಎಲ್ಲ ಆಶ್ರಮದಲ್ಲಿದೆ. ಋಷಿಮುನಿಗಳು ಆ ರಾಮನನ್ನು ಪ್ರಾರ್ಥನೆ ಮಾಡಿದರಂತೆ, ಇಂಥ ಕೆಲವು ಖರ ದೂಷಣ ಮೊದಲಾದವರು ನಮ್ಮನ್ನ ಉಪಟಳಕ್ಕೆ ಗುರಿ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರು. ರಾಮ ಆ ದೈತ್ಯರನ್ನು ಸಂಹಾರ ಮಾಡುವ ಸಲುವಾಗಿ ದಂಡಕಾರಣ್ಯಕ್ಕೆ ತೆರಳಿದ.
ಆಸೀತ್ಯ ತತ್ರ ಶರಭಂಗ ಇತಿ ಸ್ಮ ಜೀರ್ಣ. ಶರಭಂಗ ಅನ್ನೋ ಹೆಸರಿನ ಒಬ್ಬ ಹಣ್ಣಾದಂತಹ ಮುದುಕ ಋಷಿ ಇದ್ದ ಆ ಅರಣ್ಯದಲ್ಲಿ. ಅವನು ಭಗವಂತನ ಲೋಕಕ್ಕೆ ಹೋಗಿ ತಲುಪಬೇಕು ಅಂತ ಗುರಿ ಇಟ್ಕೊಂಡವನು. ರಾಮ ಅಲ್ಲಿಗೆ ಬಂದಾಗ ಆ ಮುನಿ ಅವನನ್ನ ಆದರದಿಂದ ಪೂಜಿಸಿದ. ರಾಮ ಅವನಿಗೆ ಸದ್ಗತಿಯನ್ನು ಕೊಟ್ಟ ಅಂತ ಕಥೆ ಇದೆ. ಅದರ ವಿಸ್ತಾರವಾದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿದೆ. ಆ ಶರಭಂಗ ಋಷಿ ಆಶ್ರಮಕ್ಕೆ ಸಮೀಪಕ್ಕೆ ಬರ್ತಿದ್ದಂತೆ ಅಲ್ಲೊಂದು ಅದ್ಭುತವಾದ ದೃಶ್ಯವನ್ನು ಕಂಡ್ರು ರಾಮ ಲಕ್ಷ್ಮಣರಿಬ್ಬರು. ಅದೇನೆಂದ್ರೆ, ಇಂದ್ರ ಈ ಶರಭಂಗ ಋಷಿಯ ಆಶ್ರಮಕ್ಕೆ ಸಮೀಪಕ್ಕೆ ಬರ್ತಿದ್ದ. ಆಕಾಶದಲ್ಲಿ ಇಂದ್ರನ ರಥ ನಿಂತ್ಕೊಂಡಿತ್ತು. ರಥದಿಂದ ಕೆಳಗಿಳಿದು ಇಂದ್ರ ಬರ್ತಿದ್ದ. ಆಶ್ರಮದ ಸಮೀಪಕ್ಕೆ ಅವನು ಬಂದಿದ್ದ ಇಂದ್ರ. ಆದ್ರೆ ಅವನು ಭೂಮಿ ಸ್ಪರ್ಶವನ್ನು ಮಾಡಿರಲಿಲ್ಲ. ಸ್ವಲ್ಪ ಮೇಲ್ಭಾಗದಲ್ಲೇ ಇತ್ತು ಅವನ ಕಾಲು. ಭೂಸ್ಪರ್ಶ ಇಲ್ಲ ಅಂತ ದೇವತೆಗಳಿಗೆ ಎಲ್ಲೋ ಕಡೆ ಓದಿದ ನೆನಪು, ಕೆಲವರು ಲಕ್ಷಣಗಳು. ಅದನ್ನ ರಾಮ ಲಕ್ಷ್ಮಣ ಇಬ್ಬರು ಕೂಡ ನೋಡಿದ್ರು. ಅವ್ರು ಹೇಗಿತ್ತು, ದೇವತೆಗಳ ವರ್ಣನೆ ಹೇಗಿರ್ತದೆ ಅದನ್ನೆಲ್ಲ ಇಲ್ಲಿ ನೋಡ್ತೇವೆ ನಾವು. ದಿವ್ಯ ಆಭರಣಗಳು, ಧೂಳಿಲ್ಲದಂತಹ ವಸ್ತ್ರಗಳು. ಯಾವತ್ತೂ ಮಾಲಿನ್ಯ ಅನ್ನೋದೇ ಇಲ್ಲ ದೇವತೆಗಳಿಗೆ. ಅದಕ್ಕೆ ಅವ್ರನ್ನ ದೇವತೆಗಳು ಅಂತ ಕರೀತಾರೆ. ಅಂಥವರೇ ಅವನಿಗೆ ಸದಸ್ಯರಾದಂತಹ ಸೇವಕರು ಆತನನ್ನ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಿದ್ರು, ಆತನ ಮಹತ್ವ, ಆತನ ವೈಭವವನ್ನ. ಆ ರಥಕ್ಕೆ, ಇಂದ್ರನ ರಥಕ್ಕೆ ಹಸಿರು ಬಣ್ಣದ ಕುದುರೆಗಳಿದ್ದು ಅಂತ. ಕೆಲವು ಬಾರಿ ಆತ ಐರಾವತದ ಮೇಲೆ ಕುತ್ಕೊಂಡು ಸಂಚಾರ ಮಾಡ್ತಾನೆ ಆನೆ ಮೇಲೆ, ಕೆಲವು ಬಾರಿ ರಥದಲ್ಲಿ ಕುತ್ಕೊಂಡು ಕೂಡ ಸಂಚಾರ ಮಾಡೋದಿದೆ. ಆ ಇಂದ್ರನ ತಲೆಯ ಮೇಲೆ ಆತನ ಸೇವಕರು ಶ್ವೇತ ಛತ್ರವನ್ನು ಹಿಡಿದಿದ್ರು. ಸ್ತ್ರೀಯರು ಕೂಡ ಆತನ ಮುಂದೆ ಚಾಮರ ಇತ್ಯಾದಿಗಳನ್ನು ಬೀಸಿ ಆತನ ವೈಭವಕ್ಕೆ ಸಂಕೇತವಾಗಿದ್ರು. ಅನೇಕ ಮಹರ್ಷಿಗಳೆಲ್ಲ ಇಂದ್ರನ ವೈಭವವನ್ನು ಕೊಂಡಾಡ್ತಿದ್ರು. ಇಂದ್ರ, ಶರಭಂಗ ಋಷಿ ಇವರಿಬ್ರು ಮಾತಾಡ್ತಿದ್ದಾಗ ರಾಮ ಲಕ್ಷ್ಮಣರಿಬ್ರು ಕೂಡ ಇಂದ್ರನನ್ನು ದೂರದಿಂದ ನೋಡಿದರು. ರಥವನ್ನು ಕೂಡ ನೋಡಿದರು. ಇಂದ್ರನ ರಥವನ್ನು ನೋಡು, ಅದೆಷ್ಟು ಅದ್ಭುತವಾಗಿದೆ. ಆ ಇಂದ್ರನ ಕುದುರೆಗಳ ಬಗ್ಗೆ, ರಥಗಳ ಬಗ್ಗೆ, ಆತನ ವೈಭವದ ಬಗ್ಗೆ ನಾವು ಹಿಂದೆ ಕೇಳಿದ್ವಿ. ಈಗ ಅದನ್ನೇ ನೋಡ್ತಿದ್ದೇವೆ. ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡಿದ್ದಾರೆ. 100 ಜನ ಯುವಕರು ಆತನ ಅಂಗರಕ್ಷಕರಾಗಿದ್ದಾರೆ. ದಿವ್ಯ ಆಭರಣಗಳನ್ನು ಧರಿಸಿ, ಬಲಿಷ್ಠವಾದ ಶರೀರ ಇದ್ದವರು, ಕೆಂಪು ವರ್ಣದ ವಸ್ತ್ರ ಧರಿಸಿದವರು, ಹುಲಿಯಂತ ಪರಾಕ್ರಮಗಳಾದವರು ಆತನ ಕಾವಲುಗಾರರಾಗಿದ್ದಾರೆ. ಇವೆಲ್ಲರಿಗೂ ವಯಸ್ಸು ಎಷ್ಟು ಅಂದ್ರೆ 25. ದೇವತೆಗಳ ವಯಸ್ಸು ಯಾವತ್ತೂ ಕೂಡ 25 ಅಂತ. ಅದೊಂದು ಕಡೆಯಲ್ಲೂ ಆ ಲಕ್ಷ್ಮೀ ಶೋಭಾನ ಪದದಲ್ಲೂ ಕೂಡ ಇದೆ ಅದು ಮಾತು. ಅದು ಬೇರೆ ಶಾಸ್ತ್ರದಲ್ಲ ಇದ್ದದ್ದೇ. ಅದನ್ನೊಂದು ಕಡೆ 50 ಪುರಾಣಕ್ಕೆ ಎಲ್ಲ ಒಂದು ಕಡೆ ತಿಳಿಸ್ತಾರೆ. ಲಕ್ಷ್ಮೀನಾರಾಯಣರ ಮದುವೆಯಲ್ಲಿ ಸ್ವಯಂವರ ಸಂದರ್ಭದಲ್ಲಿ ದೇವತೆಗಳೆಲ್ಲ ಅಲ್ಲಿ ಬಂದಿದ್ದರು. ದೇವತಾಸ್ತ್ರೀಯರು, ಭಾರತಿ, ಸರಸ್ವತಿ ಮೊದಲಾದವರು ಕೂಡ ಬಂದಿದ್ರು. ಅವರು ಎಲ್ಲ ಯಜ್ಞದಲ್ಲಿ ಸಕ್ರಿಯವಾಗಿ ಪಾತ್ರ ತೆಗೆದುಕೊಂಡ್ರು. ಅವರೆಲ್ಲ ಮುತ್ತೈದೆಯರು ಅಂತ ಅನಿಸ್ಕೊಂಡಿದ್ದು. ಆದರೆ ಯಾವತ್ತೂ ಅವರು 25 ವರ್ಷದವರೇ ಅಂತ. ಅದು ವಯಸ್ಸು ಹೆಚ್ಚಾಗೋದೇ ಇಲ್ಲ, ಮಕ್ಕಳು ಮೊಮ್ಮಕ್ಕಳಾದರೂ ಕೂಡ. ಹೀಗೆ ಆ ದೇವತೆಗಳ ವರ್ಣನೆ ಅಲ್ಲಿ ಒಂದು ಕಡೆ ನಾವು ನೋಡ್ತೀವಿ. ಅದಕ್ಕೆ ಅಮರಾಹ ನಿರ್ಜರಾಹ ದೇವಾಹ ಅಂತ ಅವ್ರನ್ನ ಕರೀತಾರೆ. ಅಮರಾಹ ಸಾವಿಲ್ಲದವರು, ನಿರ್ಜರಾಹ ಮುಕ್ತಿಲ್ಲದವರು. ಮಹಾಭಾರತದಲ್ಲಿ ಇನ್ನೊಂದು ಕಡೆ ಕೆಲವು ಮಾತಿದೆ. ಅದೇನಂತಂದ್ರೆ, ಅವರ ನೆನಪು ನನಗೆ, ಅವ್ರು ನಿಂತ್ಕೊಂಡಿದ್ರು ಕೂಡ ಅವರ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ. ನೆರಳಿರೋದಿಲ್ಲ ಅವರಿಗೆ. ಅನಿಮಿಷಾಹ ಅಂತ ಕರೀತಾರೆ. ರೆಪ್ಪೆ ಮಿಟಕಿಸೋದಿಲ್ಲ ಅವರು. ಹೀಗೆಲ್ಲ. ಮತ್ತೆ ಬೆವರು ಇರೋದಿಲ್ಲ ಅವ್ರ ಶರೀರದ ಮೇಲೆ. ನಳ ಆ ದಮಯಂತಿನ ಒರೆಸಬೇಕು ಅಂತ ಬಂದಾಗ ಅವರೆಲ್ಲರೂ ಕೂಡ ಒಂದು 4-5 ಜನ ದೇವತೆಗಳು ಒಂದೇ ರೂಪ ತಾಳಿಬಿಟ್ಟಿದ್ರು. ಅವಳಿಗೆ ಇದರಲ್ಲಿ ನಳ ಯಾರು, ನಿಜವಾದ ನಳ ಯಾರು, ನಕಲಿ ನಳ ಯಾರು ಗೊತ್ತಾಗಲಿಲ್ಲ. ಆವಾಗ ಇಂಥ ಕೆಲವು ಲಕ್ಷಣಗಳನ್ನು ಆಮೇಲೆ ಆಕೆ ಗುರುತಿಸ್ಕೊಂಡು ತಿಳ್ಕೊಂಡ್ಲು ಅಂತ ಅಲ್ಲೊಂದು ಕಡೆ ಎಲ್ಲ ಕೆಲವು ಕಥೆಗಳು ಅಲ್ಲಿ ನೋಡ್ತೇವೆ. ಇಂಥ ಇಂದ್ರ ಈಗ ವೈಭವಚೇತನಾಗಿ ಶರಭಂಗ ಋಷಿ ಆಶ್ರಮಕ್ಕೆ ಬಂದಿದ್ದಾನೆ. ನೀನು ಇಲ್ಲೇ ನಿಂತ್ಕೊಂಡಿರು, ನಾನು ಅವನು ಯಾರು ಅಂತ ನಾನು ನೋಡಿ ತಿಳಿದುಕೊಂಡು ಬರ್ತೇನೆ. ಅವನು ಇಂದ್ರನೇ ಹೌದೋ ಇಲ್ಲೋ, ರಥ ಕುದುರೆ ಎಲ್ಲ ನೋಡಿದ್ರೆ ಇಂದ್ರ ಅಂತ ಕಾಣಿಸ್ತದೆ, ನಾನು ತಿಳ್ಕೊಂಡು ಬರ್ತೀನಿ ಅಂತ ರಾಮ ಅಲ್ಲಿಗೆ ಹೋದ. ಶರಭಂಗ ಋಷಿಗಳ ಆಶ್ರಮಕ್ಕೆ ಬಂದ. ರಾಮ ಅಲ್ಲಿಗೆ ಬರೋದಕ್ಕಿಂತ ಮೊದಲೇ ಇಂದ್ರ ಮತ್ತು ಶರಭಂಗರ ನಡುವಿನ ಮಾತುಕತೆ ಮುಗಿದು ಹೋಗಿತ್ತು. ಏನು ಹೇಳಿದ ಅಂದ್ರೆ, ಇಂದ ರಾಮ ಇಲ್ಲಿಗೆ ಬರ್ತಿದ್ದಾನೆ, ರಾಮ ಭೂಲೋಕಕ್ಕೆ ಬಂದ ಕಾರ್ಯ ಏನಿದೆ, ರಾಮನಾದಿಗಳನ್ನು ಕೊಲ್ಲೋ ಕಾರ್ಯ, ಅದೆಲ್ಲ ಮುಗಿದ ಮೇಲೆ ನನಗೂ ಅವನಿಗೂ ಸಮಾಗಮ ಆಗಲಿ, ಈಗ ಬೇಡ.
ಅಂತ ಹೀಗೆ ಇಂದ್ರ ಆ ಮುನಿಯನ್ನ ಸತ್ಕಾರ ಮಾಡಿ ಅಲ್ಲಿಂದ ಆ ಮುನಿಯನ್ನ ಪೂಜಿಸಿ ಅಲ್ಲಿಂದ ಹೊರಟೋಗ್ಬಿಟ್ಟಂತೆ ಇಂದ್ರ. ದಿವ್ಯ ರಥದಲ್ಲಿ ಕುತ್ಕೊಂಡು ಸ್ವರ್ಗಕ್ಕೆ ಹೊರಟೋಗ್ಬಿಟ್ಟೆ. ರಾಮ ರಥದ ಬೆಳಿಗ್ಗೆ ಬರೋದ್ರೊಳಗೆ ಇಂದ್ರ ಪರಿವಾರ ಸಮೇತನೇ ಸ್ವರ್ಗಕ್ಕೆ ಹೊರಟೋಗ್ಬಿಟ್ಟಿದ್ದ. ಶರಭಂಗ ಋಷಿಗಳ ಸಮೀಪಕ್ಕೆ ಬಂದ. ಅವರಿಬ್ಬರು ಆ ಋಷಿಗಳ ಕಾಲುಗಳಿಗೆ ನಮಸ್ಕಾರ ಮಾಡಿದ್ರು. ಅವರು ನೀವಿಲ್ಲೇ ತಂಗಿರಿ ಇವತ್ತಿನ ದಿವಸವನ್ನ ಅಂತ ಹೇಳಿದ್ರು ಅವರಿಗೆ. ರಾಮಲಕ್ಷ್ಮಣರು ಅಲ್ಲೇ ಇದ್ರು. ಇಂದ್ರ ಯಾಕೆ ಬಂದಿದ್ದ ಅನ್ನುವಂಥ ಕಾರಣದಿಂದ ರಾಮ ಅವರನ್ನು ಕೇಳಿದ. ಅವ್ರು ಹೇಳಿದರು, ಬ್ರಹ್ಮಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ, ನನ್ನನ್ನು ತಲುಪಿಸ್ಲಿಕ್ಕೆ ಇಂದ್ರ ಇಲ್ಲಿ ಬಂದಿದ್ದ. ಅಂತ ದೊಡ್ಡ ತಪಸ್ಸಿದೆ ನಮ್ದು. ತಪಸ್ಸಿನ ಫಲವಾಗಿ ಬ್ರಹ್ಮಲೋಕವನ್ನು ನಾನು ಕೊಡಬೇಕಾಗಿತ್ತು, ಅದಕ್ಕೆ ಇಂದ್ರ ಬಂದಿದ್ದ. ಆದರೆ ನೀನು ನನ್ನ ಆಶ್ರಮಕ್ಕೆ ಸಮೀಪಕ್ಕೆ ಬಂದಿದ್ದೆ ಅನ್ನೋ ಸಂಗತಿ ನನಗೆ ತಿಳಿದಿತ್ತು. ಇಂದ್ರನಿಗೆ ನಾನೇನು ಹೇಳಿದೆ, ರಾಮನನ್ನು ಭೇಟಿಯಾಗಿ ಆಮೇಲೆ ಬರ್ತೇನೆ, ಈಗ ಬೇಡ, ನೀನು ಹೋಗಿ ಬಾ, ರಾಮನನ್ನು ಭೇಟಿಯಾಗಿ ಮುಂದೆ ನಾನು ಸದ್ಯದಲ್ಲೇ ನಿನ್ನನ್ನು ಹಿಂಬಾಲಿಸಿ ಬ್ರಹ್ಮಲೋಕಕ್ಕೆ ಬರ್ತೇನೆ ಅಂತ ಹೇಳಿದೆ. ಹಾಗಾಗಿ ಆತ ಸ್ವರ್ಗಕ್ಕೆ ಹೋದ. ಇನ್ನು ನಿನ್ನನ್ನು ನಾನು ಭೇಟಿಯಾಗಿದ್ದೇನೆ, ಕೃತಾರ್ಥನಾಗಿದ್ದೇನೆ, ಇನ್ನು ನಾನು ಕೂಡ ಸ್ವರ್ಗದ ಕಡೆಗೆ ತೆರಳುತ್ತೇನೆ ಅಂತ ಅಂದ ಶರಭಂಗ ಋಷಿ. ನನ್ನ ತಪಸ್ಸಿನಿಂದಾಗಿ ಬರೇ ಬ್ರಹ್ಮಲೋಕ ಏನು, ಇನ್ನೂ ದೊಡ್ಡ ದೊಡ್ಡ ಲೋಕಗಳೇ ನನಗೆ ಸಿಗಬೇಕು. ಆದರೆ ನನಗೆ ನಿನ್ನೆ ದರ್ಶನ ಮುಖ್ಯ, ನನಗೆ ಆ ಲೋಕ ಯಾವುದೂ ಕೂಡ ಬೇಡ, ನೀನೇ ಆ ಲೋಕವನ್ನು ತೆಗೆದುಕೋ ಅಂತ ರಾಮನಿಗೆ ಅವ್ರು ಹೇಳಿದರು ಋಷಿಗಳು. ಅದಕ್ಕೆ ಇವನೇನು ಹೇಳಿದ, ಅಹಮೇವ ಆಹರಿಷ್ಯಾಮಿ ಸರ್ವಲೋಕಾನ್ ಮಹಾಮುನೆ, ನೀವು ಕೊಟ್ಟಂತಹ ಲೋಕಗಳು, ಆ ಲೋಕಗಳ ಪ್ರಾಪ್ತಿ ಅದ್ಯಾವುದು ನನಗೆ ಬೇಡ, ನಾನೇ ಅದನ್ನು ಪಡ್ಕೊಳ್ತೇನೆ. ನಿಮ್ಮ ದರ್ಶನ ನಮಗೆ ಆಗಬೇಕಾಗಿತ್ತು, ಈ ಅರಣ್ಯದಲ್ಲಿ ವಾಸ ಮಾಡ್ಲಿಕ್ಕೆ ನಮಗೊಂದು ಸ್ಥಳ ಬೇಕಾಗಿತ್ತು, ಎಲ್ಲಿ ವಾಸ ಮಾಡ್ಕೊಂಡಿರ್ಬೇಕು ಅಂತ ನೀವು ಹೇಳಿದರೆ ನನಗೆ ಸಾಕು ಅಂದ ರಾಮ. ಅವ್ರು ಹೇಳಿದರು, ಸುತೀಕ್ಷ್ಣ ಅಂತ ಒಬ್ಬ ಮುನಿ ಇಲ್ಲೇ ಇದ್ದಾನೆ, ಇಲ್ಲಿ ಮುಂದೆ ಒಂದು ಕಥೆ ಬರ್ತದೆ. ಶರಭಂಗ ಋಷಿದಾದ್ಮೇಲೆ ವಿರಾಧನ ಕಥೆ ವಾಲ್ಮೀಕಿ ರಾಮಾಯಣದ ತಾತ್ಪರ್ಯ ನಿರ್ಣಯದಲ್ಲಿ. ಅದಾದ್ಮೇಲೆ ಸುತೀಕ್ಷ್ಣ ಅನ್ನುವ ಅಗಸ್ತ್ಯನ ತಮ್ಮ ಅಂತವ್ರು, ಆ ಋಷಿಗಳ ಭೇಟಿಯ ಕಥೆ ಮುಂದೆ ಬರೋದಿದೆ. ಅವ್ರ ಕಡೆಗೆ ಹೋಗು, ಅವರು ನಿನಗೆ ಎಲ್ಲ ವಾಸಕ್ಕೂ ಅನುಕೂಲ ಮಾಡಿಕೊಡ್ತಾರೆ. ಇದೇ ಮಂದಾಕಿನಿ ನದಿಗೆ ಅಭಿಮುಖನಾಗಿ ಪ್ರಯಾಣ ಮಾಡು, ನಿನಗೆ ಆ ಸುತೀಕ್ಷ್ಣ ಋಷಿಯ ಆಶ್ರಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಂದ್ರೆ ಅವರು. ನೀನು ಇಲ್ಲೊಂದು ಮುಹೂರ್ತ ಇರು, ನಾನು ಶರೀರವನ್ನು ನಿನ್ನ ಎದುರಿಗೆ ಪರಿತ್ಯಾಗ ಮಾಡ್ತೇನೆ, ಇದೊಂದು ದೊಡ್ಡ ಭಾಗ್ಯ, ನಿನ್ನ ಕಣ್ಣಾರೆ ನೋಡ್ತಾ ನಾನು ಶರೀರವನ್ನು ಪರಿತ್ಯಾಗ ಮಾಡ್ತೇನೆ. ಈಗ ಅವ್ರು ಹೇಳಿ ಯಜ್ಞೇಶ್ವರನನ್ನ ಸ್ಥಾಪನೆ ಮಾಡಿಕೊಂಡ್ರು, ಅಗ್ನಿಯನ್ನು, ತಮ್ಮ ಶರೀರವನ್ನು ಪ್ರಾಣ ಪರಿತ್ಯಾಗ ಮಾಡಿಬಿಟ್ರು. ಅವರ ರೋಮ, ಕೇಶ, ಚರ್ಮ, ಮೂಳೆ, ರಕ್ತ, ಮಾಂಸ ಎಲ್ಲ ಸುಟ್ಟು ಹೋಗ್ಬಿಡ್ತು. ಅವರು ಆ ಅಗ್ನಿಯಿಂದ ಹೊರಗೆ ಕುಮಾರನ ರೂಪವನ್ನು ತಾಳಿ ಬಂದರು, ತರುಣರ ರೂಪವನ್ನು ತಾಳಿ ಬಂದು ರಾಮನಿಗೆ ನಮಸ್ಕರಿಸಿ ಅಲ್ಲಿಂದ ಅವರು ಹೊರಟು ಹೋಗಿಬಿಟ್ರು. ಬ್ರಹ್ಮಲೋಕವನ್ನು ಸೇರಿದರು. ಆ ಬ್ರಾಹ್ಮಣನ ನೋಡಿ ಬ್ರಹ್ಮದೇವರು ಕೂಡ ಮಹರ್ಷಿ ಸ್ವಾಗತಂ ಅಂತ ಆತನಿಗೆ ಸ್ವಾಗತ ಮಾಡಿದರು ಅಂತ ಹೇಳ್ತದೆ. ಅಲ್ಲಿ ಅವರು ಆತ್ಮಾಹುತಿ ಮಾಡ್ಕೊಂಡ್ರಲ್ಲ, ಆತ್ಮಾಹುತಿ ಮಾಡ್ಕೊಂಡದ್ದು ತಪ್ಪೇ ಸರಿಯೇ ಅಂತ ಬಗ್ಗೆ ಅಷ್ಟು ಜಿಜ್ಞಾಸೆಯನ್ನು ಸ್ವಲ್ಪ ನಾವು ನೋಡಬೇಕು. ಅದು ಸ್ಮೃತಿವಚನದಲ್ಲಿ ಏನು ಬರ್ತದಂದ್ರೆ, ವೃದ್ಧ ಶೌಚಕ್ರಿಯಾಲುಪ್ತ, ತೀರ ಮುಪ್ಪಾದಾಗ, ಮಡಿ ಮೇಲಿಗೆ ಮಾಡ್ಲಿಕ್ಕೆ ಆಗದೇ ಇದ್ದಾಗ, ಪ್ರತ್ಯಾಖ್ಯಾತ ಅಭಿಷಕ್ರಿಯ, ನಮಗೆ ಪ್ರತ್ಯಾಖ್ಯಾತ ಭಿಷಕ್ರಿಯ, ಯಾವ ವೈದ್ಯ ಏನು ಉಪಚಾರ ಕೊಟ್ಟರು ನನಗೆ ಇನ್ನೇನು ಉಪಯೋಗ ಆಗೋದಿಲ್ಲ, ವಯಸ್ಸು ದಾಟಿದೆ, ನಾನಿನ್ನ ಇದಕ್ಕೆಲ್ಲ ಆಸೆ ಪಡಬಾರ್ದು ಅಂತ ಅವ್ರು ಆಲೋಚನೆ ಮಾಡಬೇಕು. ಆತ್ಮಾನಂ ಘಾತಯೇತ್, ಹೇಗೆಂದ್ರೆ ಭೃಗು ಅಗ್ನಿ ಅನಶನ ಅಂಬುಬಿಹಿ. ಭೃಗು ಅಂದ್ರೆ ಎತ್ತರವಾದ ಶಿಖರಕ್ಕೆ ಹೋಗಿ ಅಲ್ಲಿಂದ ಧುಮುಕಿ ಬಿಡಬೇಕು ಒಂದು, ಅಥವಾ ಅಗ್ನಿ ಪ್ರವೇಶ ಮಾಡಬೇಕು. ಅನಶನ, ಜೈನ ಮುನಿಗಳು ಮಾಡ್ತಾರಲ್ಲ, ಅನಶನ ಮಾಡಿ ಭೋಜನವನ್ನು ಬಿಟ್ಟು ಶರೀರ ಪರಿತ್ಯಾಗ ಮಾಡಬೇಕು. ಅಥವಾ ಅಂಬುಬಿಹಿ, ಜಲಾಶಯದ ಒಳಗೆ ಪ್ರವೇಶ ಮಾಡಿ ಪ್ರಾಣ ಪರಿತ್ಯಾಗ ಮಾಡಬಹುದು. ಅನುಷ್ಠಾನ ಅಸಮರ್ಥಸ್ಯ, ಸಲ್ಲೇಖನ ಮಾಡ್ತಾರೆ. ಅನುಷ್ಠಾನ ಅಸಮರ್ಥತೆ, ಇದೆಲ್ಲ ಯಾವಾಗ ಅಂದ್ರೆ ಇನ್ನೇನು ಧರ್ಮಾಚರಣೆ ನಮ್ಮಿಂದ ಸಾಧ್ಯ ಆಗಿರಬಾರ್ದು, ಆ ಪರಿಸ್ಥಿತಿಯಲ್ಲಿ ಇದೆಲ್ಲ. ಇದು ಸ್ಮೃತಿಯಲ್ಲಿ ಬಂದಂಥ ಮಾತೊಂದಿದು. ಈಗ ಆ ದಯಾಮರಣಕ್ಕೆ ಆತ್ಮಾಹುತಿಗೆಲ್ಲ ಅವಕಾಶ ಇಲ್ಲ, ಆದರೂ ಆ ಋಷಿಮುನಿಗಳಾದವರಿಗೆ ಅಂಥದ್ದೊಂದು ಧರ್ಮ ಇತ್ತು. ಧರ್ಮೋ ಯಥೋಸ್ತ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ. ನಿರ್ಣಯ ಏನು ಹೇಳ್ತದಂದ್ರೆ, ಏನೂ ನಿಮ್ಮಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ, ಮಡಿ ಮೇಲಿಗೆ ಧರ್ಮಾಚರಣೆ ಮಾಡೋ ಶಕ್ತಿ ಇಲ್ಲದೆ ಇದ್ದಾಗ, ವಾನಪ್ರಸ್ಥರಾದವರು
ತಮ್ಮ ಅಗ್ನಿಯಿಂದ ಶರೀರ ಒಳಗಿನ ಅಗ್ನಿಯಿಂದನೇ ತಮ್ಮ ಶರೀರವನ್ನು ಸುಟ್ಟು ಹಾಕೊಂಡ್ಬಿಡ್ಬೇಕು. ವರಾಹ ಪುರಾಣದಲ್ಲಿ ಬಂದಂಥ ಕೆಲವು ಮಾತುಗಳು ಕೂಡ ಇದೆ. ಆ ಮಾತುಗಳನ್ನು ಕೂಡ ಇಲ್ಲೇ ಗಮನಿಸಬೇಕು. ಶರೀರ ಇರೋದು ಯಾತಕ್ಕಾಗಿ? ಧರ್ಮದ ಪಾಲನೆಗಾಗಿ. ಇನ್ನು ಈ ಶರೀರದಿಂದ ಧರ್ಮದ ಪಾಲನೆ ಸಾಧ್ಯ ಇಲ್ಲ ಅಂತ ಆದಾಗ ಆ ಶರೀರದಿಂದಲೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕಾಗಿ ಜೀವಿಸಿರೋದಕ್ಕಿಂತ ಶರೀರವನ್ನು ಪರಿತ್ಯಾಗ ಮಾಡಿಬಿಡೋದು ಉಚಿತ ಅಂತ ಅವರು ಭಾವಿಸಬೇಕು. ಶರಭಂಗದ ಪರಿಸ್ಥಿತಿನೂ ಹಾಗೇ ಇತ್ತು. ರಾಮನು ಕೂಡ ಅದಕ್ಕೆ ಸಮ್ಮತಿಸಿದ. ಯಥಾಸು ನಿಯಮೇ ಅಕಲ್ಪ ಜರಯ ಜಾತ ವೇಪತು. ಶರೀರ ನಡೆಸ್ತಿರ್ತದೆ, ಮುಪ್ಪಾಗಿ ಬಂದಿರ್ತದೆ. ಅಗ್ನಿಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಂಡು ಹೊರಟೋಗ್ಬಿಡ್ಬೇಕು ಅಂತ ಭಾಗವತದಲ್ಲಿ ಒಂದು ಮಾತು. ವರಾಹ ಪುರಾಣದಲ್ಲಿ ಕೂಡ ಹಾಗೆ ಒಂದು ಮಾತಿದೆ. ದುಶ್ಚಿಕಿತ್ಸೈ ಮಹಾರೋಗೈ. ಇನ್ನು ಚಿಕಿತ್ಸೆ ಇಲ್ಲದಿರುವಂಥ ರೋಗ ಬಂದಾಗ, ಅಸಾಧ್ಯ ವ್ಯಾಧಿನಾಯುಕ್ತ ಅಂತ ಯಾವುದೋ ರೋಗ ಬಂದಾಗ, ವ್ಯಾಪಾರ ತನ್ನ ಕೆಲಸ ತನಗೂ ಮಾಡ್ಕೊಳಿಕ್ಕಾಗದೇ ಇದ್ದಾಗ, ಪ್ರವಿಶೇಷ ಜ್ವಲನಂ, ಬೆಂಕಿಗೆ ಹಾರಬೇಕು, ಅನಶನ ಮಾಡಬಹುದು, ಅಥವಾ ಅಗಾಧ ನೀರಿನ ರಾಶಿಯನ್ನು ಪ್ರವೇಶ ಮಾಡಬೇಕು, ಅಥವಾ ಭೃಗೋಸ್ಪತನ, ಭೃಗು ಅಂದರೆ ಪರ್ವತ ಶಿಖರ, ಅಲ್ಲಿಗೆ ಹೋಗಿ ಅಲ್ಲಿಂದ ಹಾರ್ಕೊಂಡ್ಬಿಡ್ಬೇಕು. ತುಷಾರಗಿರಿ ಕಂದರ, ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ಅವರು ತನ್ನ ಶರೀರವನ್ನು ಪರಿತ್ಯಾಗ ಮಾಡಬೇಕು. ಪ್ರಯಾಗ ವಟ ಶಾಖಾಗ್ರಾತ್, ಪ್ರಯಾಗಕ್ಕೆ ಹೋಗಿ ಅಲ್ಲಿ ವಟವೃಕ್ಷ ಏರಿ ಅಲ್ಲಿಂದ ಕೆಳಗಾದ್ರೂ ಬೀಳ್ಬೋದು, ಏನಾದರೂ ಮಾಡ್ಬೋದು. ಆ ಥರ ಈ ಥರ ಎಲ್ಲ ಶರೀರ ಪರಿತ್ಯಾಗ ಮಾಡಿದರೆ ಸದ್ಗತಿ ಅಂತ ಈ ರೀತಿಯಾಗಿ ಮಾತಿದೆ. ಏತೇಷಾಂ ಅಧಿಕಾರೋಸ್ತಿ. ಇಂಥವರಿಗೆ ಆ ಪ್ರಾಣ ಪರಿತ್ಯಾಗ ಮಾಡಿಕೊಳ್ಳುವಂಥ ಅಧಿಕಾರ ಇದೆ. ಉಳಿದವರು ಯಾರಿಗೂ ಕೂಡ ಆ ಅಧಿಕಾರ ಇಲ್ಲ ಅಂತನ್ನೋದು ಆ ವರಾಹ ಪುರಾಣದ ಮಾತು. ಅದಕ್ಕಾಗಿ ಅವರು ರಾಮನ ಎದುರಿಗೆ ಆ ಶರೀರವನ್ನು ಪರಿತ್ಯಾಗ ಮಾಡಿದರು. ಅಲ್ಲಿಂದ ಮುಂದೆ ಸದ್ಗತಿಯನ್ನು ಪಡೆದುಕೊಂಡ್ರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 5ನೇ ಸರ್ಗ ಮುಕ್ತಾಯವಾಗಿದೆ.